Hi guys, welcome back to ABG Spoken English classes. Today we are going to start chapter 3 Ancient Civilization of India. Already we learned two parts in this lesson. Now we are going to see third part of this Ancient Civilization of India. So dear students, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಡಿಯರ್ ಸ್ಟೂಡೆಂಟ್ಸ್ ಲೆಟ್ ಅಸ್ ಸ್ಟಾರ್ಟ್ ದ lesson now. Okay dear students, here we see post Rigveda period. Post Rigveda period means in Kannada ಋಗ್ವೇದ ನಂತರದ ಕಾಲ ಎಂದು ಅರ್ಥವಾಗುತ್ತದೆ. ಋಗ್ವೇದ ನಂತರದ ಕಾಲ ಅಂತಂದರೆ ಉತ್ತರ ಋಗ್ವೇದ ಕಾಲ ಎಂದು ಅದನ್ನು ನಾವು ಕರೆಯಬಹುದು. ಆಫ್ಟರ್ ಋಗ್ವೇದ ಅಂದರೆ ಆಫ್ಟರ್ ಕಂಪ್ಲೀಷನ್ ಆಫ್ ಋಗ್ವೇದದ ನಂತರ Samaveda, Yajurveda and Atharvaveda appeared as the continuation and contributory to it. ಇಲ್ಲಿ ಟೋಟಲ್ ನಾವು 4 ವೇದಗಳನ್ನು ನೋಡಬಹುದಾಗಿದೆ. ಮೊದಲನೆಯದಾಗಿ ಋಗ್ವೇದ, ಎರಡನೇದು ಯಜುರ್ವೇದ, ಮೂರನೇದು ಅಥರ್ವವೇದ ಆ್ಯಂಡ್ ಸಾಮವೇದ. ಟೋಟಲ್ 4 ವೇದಾಸ್ ಆರ್ ದೇರ್. ಇಲ್ಲಿ 4 ವೇದಗಳಿವೆ. ದ ಫಸ್ಟ್ ಋಗ್ವೇದ ಆದ ನಂತರದಲ್ಲಿ ಸಾಮವೇದ, ಯಜುರ್ವೇದ ಮತ್ತು ಅಥರ್ವ ವೇದಗಳು ಮುಂದೆ ಬಂದವು ಅಂಥೇಳಿ, ಅಂದರೆ ಋಗ್ವೇದ ನಂತರ ಬಂದವು ಅಂಥೇಳಿ. ದೀಸ್ ಆರ್ ನೇಮ್ಡ್ ಆಫ್ಟರ್ 3 priests ಹೂ ಕಂಡಕ್ಟೆಡ್ 3 ಡಿಫ್ರೆಂಟ್ ಟೈಪ್ ಆಫ್ ಯಜ್ಞಾಸ್. ಇಲ್ಲಿ ಈ 3 ಹೆಸರುಗಳು ಅಂದರೆ ಯಜುರ್ವೇದ ಆಗಿರ್ಬೋದು, ಸಾಮವೇದ ಆಗಿರ್ಬೋದು ಅಥವಾ ಅಥರ್ವವೇದ ಆಗಿರ್ಬೋದು, ಈ 3 ಹೆಸರುಗಳು ಪುರೋಹಿತರಿಂದ ಬಂದಿರತಕ್ಕಂಥ ಹೆಸರುಗಳು. 3 ಜನ ವಿಭಿನ್ನವಾಗಿರ್ತಕ್ಕಂತಹ ಯಜ್ಞಗಳನ್ನು ನಡೆಸ್ತಕ್ಕಂತಹ ಪುರೋಹಿತರಿಂದ ಬಂದಿರತಕ್ಕಂಥ ಹೆಸರುಗಳಾಗಿವೆ. ಯಾವ ಒಂದು ಪುರೋಹಿತರಿಂದ ಯಾವ ಹೆಸರುಗಳು ಬಂದಿವೆ ಅನ್ನೋದನ್ನು ಈ ಕೆಳಗೆ ಕೊಡ್ತಾ ಇದ್ದಾರೆ. ಇಲ್ಲಿ ಸಾಮನ್ ಅಂತಕ್ಕಂಥವನು ಅಥವಾ ಇದನ್ನು ಉದ್ಗಾರ್ತಿ ಅಥವಾ ಹಾಡುಗಾರ, ಸಿಂಗರ್ ಅಂತ ಹೇಳಿ ನಾವು ಕರಿತಾ ಇದ್ದೇವೆ. ಅವನಿಂದ ಬಂದಿರತಕ್ಕಂಥದ್ದು ಸಾಮವೇದ. ಸಾಮನ್ ಅಂತಕ್ಕಂಥ ಒಬ್ಬ ಹಾಡುಗಾರ ಇದ್ದ, ಆದ್ದರಿಂದ ಬಂದಿರತಕ್ಕಂಥದ್ದು ಸಾಮವೇದ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೆಕೆಂಡ್ ಒನ್ ಅಧ್ವರ್ಯು ಅಥವಾ ಯಜುಸ್ ಎಂಬ ಸೂತ್ರಗಳನ್ನು ಹೇಳುವವನು ಎಂದು ಅರ್ಥವಾಗುತ್ತದೆ. ಒನ್ ಹೂ ರಿಸೈಡ್ಸ್ ಯಜುಸ್ ಸೂತ್ರಾಸ್ ಅಂದರೆ ಈ ಯಜುಸ್ ಎಂಬ ಸೂತ್ರಗಳನ್ನು ಹೇಳುವವನು ನಾವೇನು ಕರಿತಾ ಇದ್ದೇವೆ ಅಧ್ವರ್ಯು. ಅವನಿಂದ ಬಂದಿರತಕ್ಕಂಥದ್ದೇ ಈ ಯಜುರ್ವೇದ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಒನ್ ದಟ್ ಈಸ್ ಅಥರ್ವನ್ ವೇದ. ದಿಸ್ ಕಮ್ಸ್ ಫ್ರಾಮ್ ಅಂಗೀರ್, ಅಗ್ನಿ ಪುರೋಹಿತ್ ಎಂಬ ಒಬ್ಬ ಪುರೋಹಿತನಿಂದ ಬಂದಿರತಕ್ಕಂಥದ್ದೇ ಅಥರ್ವಣ ವೇದ ಅಂಥೇಳಿ. ಅಂದರೆ ಈ ಒಂದು ಪ್ಯಾರಾಗ್ರಾಫ್ನಲ್ಲಿ ನಾವು ಈ 3 ವೇದಗಳು ಯಾವ ರೀತಿಯಾಗಿ ಹುಟ್ಕೊಂಡು ಯಾರ ಹೆಸರಿನಿಂದ ಬಂದು ಅಂತಕ್ಕಂಥ ವಿಚಾರವನ್ನು ತಿಳ್ಕೊಂಡ್ವಿ. ಇನ್ ದಿಸ್ ಪ್ಯಾರಾಗ್ರಾಫ್ ವಿ ಡಿಸ್ಕಸ್ಡ್ ದ್ಯಾಟ್ the 3 names of the Vedas, how they came to exist and how we used on the name of the priest we came to know. Let us start next paragraph here. Okay dear students, let us start this next paragraph. Samaveda has taken much from the Rigveda. ಸಾಮವೇದವು ಹೆಚ್ಚಿನ ಭಾಗವನ್ನು ಋಗ್ವೇದದಿಂದ ತೆಗೆದುಕೊಂಡಿದೆ. ಋಗ್ವೇದದ ಹೆಚ್ಚಿನ ಭಾಗಗಳನ್ನು ನಾವು ಸಾಮವೇದದಲ್ಲಿ ನೋಡಬಹುದಾಗಿದೆ. ಅಂದರೆ ಸಾಮವೇದ ಹ್ಯಾಸ್ ಟೇಕನ್ ಮಚ್ ಫ್ರಾಮ್ ದ ಋಗ್ವೇದ ಆ್ಯಂಡ್ ವಿತ್ ಅ ಪೇವ್ ಅಲ್ಟರ್ನೇಷನ್ ಆಫ್ ದ ಬಾರೋಡ್ ಕಂಟೆಂಟ್. ಕೆಲವೊಂದಿಷ್ಟು ಈಗಾಗಲೇ ಆ ಒಂದು ಏನು ಋಗ್ವೇದದಿಂದ ತೆಗೆದುಕೊಳ್ಳಲಾಗಿದೆ ಆ ಕಂಟೆಂಟ್ನಲ್ಲಿ ಅಥವಾ ಆ ವಿಷಯ ವಸ್ತುವಿನಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇಟ್ ಮೇನ್ಲಿ ಕನ್ಸಿಸ್ಟೆಡ್ ಆಫ್ ದ ಶ್ಲೋಕಾಸ್ ಆರ್ ಮಂತ್ರಾಸ್. ಅವು ಮಂತ್ರಗಳನ್ನು ಹೊಂದಿದ್ದು ದ್ಯಾಟ್ ಆರ್ ರಿಸೈಟೆಡ್ ಆಟ್ ದ ಟೈಮ್ ಆಫ್ ಯಜ್ಞದ ಸಮಯದಲ್ಲಿ ನಾವು ಹೇಳಬೇಕಾಗಿರ್ತಕ್ಕಂತಹ ಕೆಲವು ಶ್ಲೋಕಗಳನ್ನು ಅಥವಾ ಮಂತ್ರಗಳನ್ನು ಅದು ಹೊಂದಿದೆ. ಯಾವುದು? ಸಾಮವೇದ ಎನ್ನುವುದು ಹೊಂದಿದೆ. ಅದೇ ರೀತಿಯಾಗಿ ಯಜುರ್ವೇದ ಹ್ಯಾಸ್ 2 ಡಿಫ್ರೆಂಟ್ ಟೈಪ್ ಆಫ್ ಟೆಕ್ಸ್ಟ್ ಕಾಲ್ಡ್ ಬ್ಲ್ಯಾಕ್. ಹಿಯರ್ Samaveda has taken much from the Rigveda and with a few alternation of the borrowed content. It mainly consisted of the slokas or mantras that are recited at the time of yajna. Yajurveda has 2 different types of text.
ಇಲ್ಲಿ ಯಜುರ್ವೇದದಲ್ಲಿ ನಾವು ಎರಡು ವಿಭಿನ್ನವಾಗಿರ್ತಕ್ಕಂಥ ಪಠ್ಯಗಳನ್ನು ನೋಡಬಹುದಾಗಿದೆ. ಕಾಲ್ಡ್ ಬ್ಲ್ಯಾಕ್ ಕೃಷ್ಣ ಆ್ಯಂಡ್ ವೈಟ್ ಶುಕ್ಲ ಎಂದು ಕರೆಯುತ್ತೇವೆ. ಬ್ಲ್ಯಾಕನ್ನು ಕೃಷ್ಣ ಎಂದು ಮತ್ತು ವೈಟನ್ನು ಶುಕ್ಲ ಎಂದು ಕರೆಯುತ್ತೇವೆ. ಇನ್ ದ ಬ್ಲ್ಯಾಕ್ ಅಂದರೆ ಈ ಒಂದು ಕಪ್ಪು ಪಠ್ಯದಲ್ಲಿ ಯಜುರ್ವೇದ ದೇರ್ ಆರ್ ಎಕ್ಸ್ಪ್ಲನೇಷನ್ಸ್ ಅಬೌಟ್ ದ ವೇ ಆಫ್ ರಿಸೈಟಿಂಗ್ ಮಂತ್ರಾಸ್, ಯಾವ ರೀತಿಯಾಗಿ ಮಂತ್ರಗಳನ್ನು ಉಚ್ಚಾರಣೆ ಮಾಡಬೇಕು ಎಂಬ ಒಂದು ಕುರಿತಾಗಿ ಅಲ್ಲಿ ವಿವರಣೆಯನ್ನು ಕೊಡಲಾಗಿದೆ. ಆ್ಯಂಡ್ ಆಲ್ಸೋ ಹ್ಯಾಸ್ ಕಾಮೆಂಟ್ರಿ ಆ್ಯಂಡ್ ಡಿಸ್ಕಷನ್. ಇಲ್ಲಿ ನಾವು ಮತ್ತೆ ನೋಡ್ಬೋದು ಅಂತಂದರೆ ವಿವರಣೆಗಳನ್ನು ಮತ್ತು ಚರ್ಚೆಗಳನ್ನು ಈ ಒಂದು ಬ್ಲ್ಯಾಕ್ ಯಜುರ್ವೇದದಲ್ಲಿ ನೋಡಬಹುದಾಗಿದೆ. ಆ್ಯಂಡ್ ಇನ್ ನೆಕ್ಸ್ಟ್ ಇನ್ ವೈಟ್ ಯಜುರ್ವೇದ, ದ ವೈಟ್ ಯಜುರ್ವೇದ ಹ್ಯಾಸ್ ಓನ್ಲಿ ಮಂತ್ರಾಸ್. ಈ ಬಿಳಿಯ ಯಜುರ್ವೇದದಲ್ಲಿ ಅಥವಾ ಈ ಒಂದು ಏನು ಶುಕ್ಲ ಅಂತ ಕರಿತಾ ಇದ್ದೇವೆ ಆ ಒಂದು ಯಜುರ್ವೇದದಲ್ಲಿ ಮಂತ್ರಾಸ್ ಮಾತ್ರ ಇದ್ದು, ಮಂತ್ರಗಳು ಮಾತ್ರವಿದ್ದು, ಬಟ್ ನೋ ಎಕ್ಸ್ಪ್ಲನೇಷನ್, ಅಲ್ಲಿ ಯಾವುದೇ ಥರದಂತಹ ವಿವರಣೆ ಇಲ್ಲ. ದೇರ್ ಈಸ್ ಅ ರೆಫರೆನ್ಸ್ ಟು ಐರಾನ್ ಇನ್ ದೀಸ್. ಈ ಒಂದು ಪಠ್ಯದಲ್ಲಿ ನಮಗೆ ಕಬ್ಬಿಣದ ಒಂದು ರೆಫರೆನ್ಸ್ ದೊರೆತಿದೆ, ಉಲ್ಲೇಖ ದೊರೆತಿದೆ. ಹೆನ್ಸ್ ಆದ್ದರಿಂದ we can conclude that this Veda is not before 1000 BCE, before common era. ಇದು 1000 ವರ್ಷಗಳಿಗಿಂತ ಮುಂಚಿನದೆಲ್ಲ ಅಲ್ಲ, ಅದು 1000 ವರ್ಷಗಳ ಇತ್ತೀಚಿನಲ್ಲಿ ರಚನೆ ಆಗಿರ್ತಕ್ಕಂಥ ಒಂದು ವಿಚಾರ ಅಂತಕ್ಕಂಥದ್ದು ಇಲ್ಲಿ ಇತಿಹಾಸಕಾರರ ಒಂದು ಊಹೆಯಾಗಿದೆ. ಕ್ಯಾನ್ ಕನ್ಕ್ಲೂಡ್ ದಟ್ ದ ವೇದ ಈಸ್ ನಾಟ್ ಬಿಫೋರ್ 1000 ಬಿಫೋರ್ ಕಾಮನ್ ಎರಾ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ದೇರ್ ಈಸ್ ಅ ರೆಫರೆನ್ಸ್ ಆಫ್ ಐರಾನ್, ಇಲ್ಲಿ ಕಬ್ಬಿಣದ ಒಂದು ಉಲ್ಲೇಖ ಇರುವುದರಿಂದಾಗಿ ಈ ವಿಚಾರ ನಮಗೆ ಗೊತ್ತಾಗುತ್ತೆ. ಆ್ಯಂಡ್ ಲೆಟ್ ಸ್ಟಾರ್ಟ್ ನೌ ಥರ್ಡ್ ಪ್ಯಾರಾಗ್ರಾಫ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಸ್ಟಾರ್ಟ್ ನೌ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ಅಥರ್ವ ವೇದ, ವಿ ಆಲ್ರೆಡಿ ಡಿಸ್ಕಸ್ಡ್ ದಟ್ ಸಾಮವೇದ ಆ್ಯಂಡ್ ಅನದರ್ ಒನ್ ವೇದ ಈಸ್ ದೇರ್, that is Yajurveda, and now we are going to discuss Atharva Veda is similar to Rigveda. ಇಲ್ಲಿ ಅಥರ್ವ ವೇದವು ಏನಾಗಿದೆ, ಋಗ್ವೇದಕ್ಕೆ ಹೆಚ್ಚು ಹೋಲುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಸೈಜ್ ಆ್ಯಂಡ್ ಕಂಟೆಂಟ್, ಇಲ್ಲಿ ವಿಶೇಷವಾಗಿ ನಾವು ಗಾತ್ರ ಮತ್ತು ವಿಷಯಕ್ಕೆ ಸಂಬಂಧಿಸಿದಂತೆ ಅಥರ್ವ ವೇದ ಆ್ಯಂಡ್ ಸಿಮಿಲರ್ ಋಗ್ವೇದ, ಋಗ್ವೇದ ಅದಕ್ಕೆ ಸಮನಾಗಿದೆ ಅಥವಾ ಅದಕ್ಕೆ ಹೋಲುತ್ತದೆ ಅಂತ ಹೇಳ್ಬೋದು. ಇಟ್ ಹ್ಯಾಸ್ ಟೇಕನ್ ಮಚ್ ಫ್ರಾಮ್ ದ 10th ಮಂಡಲ ಆಫ್ ಋಗ್ವೇದ. ಈ ಒಂದು ಪಠ್ಯ ಏನಿದೆ, ಅಥರ್ವ ವೇದದಲ್ಲಿ ಇರ್ತಕ್ಕಂಥ ಏನು ಪಠ್ಯ ಇದೆ, ಈ ಪಠ್ಯವನ್ನು ಋಗ್ವೇದದ 10ನೇ ಮಂಡಲದಿಂದ ಹೆಚ್ಚಾಗಿ ಪಡೆದುಕೊಳ್ಳಲಾಗಿದೆ. ಇಟ್ ಈಸ್ ಇನ್ ಅ ಪ್ರೋಸ್ ಫಾರ್ಮ್, ಇದು ಗದ್ಯ ರೂಪದಲ್ಲಿದ್ದು. ಇಟ್ ಹ್ಯಾಸ್ ಯೂಸ್ಡ್ ದ ಲ್ಯಾಂಗ್ವೇಜ್ ಆಫ್ ಬ್ರಾಹ್ಮಣಾಸ್, ಇಲ್ಲಿ ಪ್ರಾಚೀನ ಭಾಷೆಗಿಂತ ಹೆಚ್ಚಾಗಿ ಇಲ್ಲಿ ಬ್ರಾಹ್ಮಣ ಭಾಷೆಯನ್ನು ಬಳಸಲಾಗಿದೆ. ರಾದರ್ ದೆನ್ ದ ಆನ್ಸೆಂಟ್ ಲ್ಯಾಂಗ್ವೇಜ್, ಪ್ರಾಚೀನ ಭಾಷೆಗಳಿಗಿಂತಾಗಿ ಇಲ್ಲಿ ಬ್ರಾಹ್ಮಣ ಭಾಷೆಯನ್ನು ಬಳಸಲಾಗಿದೆ. ದ ಜಿಯೋಗ್ರಫಿಕಲ್ ಡೀಟೇಲ್ಸ್ ಇನ್ ದಿಸ್ ವೇದಾಸ್ ಆರ್ ಡಿಫ್ರೆಂಟ್ ದ ಫೌಂಡ್ ಇನ್ ಋಗ್ವೇದ. ದ ಜಿಯೋಗ್ರಫಿಕಲ್ ಡೀಟೇಲ್ಸ್ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ಭೌಗೋಳಿಕ ಒಂದು ಮಾಹಿತಿ ಏನಿದೆ ಅಥವಾ ಭೌಗೋಳಿಕವಾಗಿರ್ತಕ್ಕಂತಹ ಒಂದು ವಿಶ್ಲೇಷಣೆ ಏನಿದೆ ಅಥವಾ ವಿವರಣೆ ಏನಿದೆ ಸ್ವಲ್ಪ ಭಿನ್ನವಾಗಿದೆ, ಯಾವುದಕ್ಕಿಂತ ಋಗ್ವೇದಕ್ಕಿಂತ ಭಿನ್ನವಾಗಿದೆ. ಹಾಗಾದರೆ ಅರ್ಥ ಏನು ಅಂತಂದರೆ, ದಿಸ್ ಶೋಸ್ ದ್ಯಾಟ್ ಆರ್ಯನ್ಸ್ ಹ್ಯಾಡ್ ಮೂವ್ ಟು ದ ಈಸ್ಟ್. ಆರ್ಯರು ಏನು ಮಾಡ್ತಾ ಇದ್ದಾರೆ, ಈಗ ಪೂರ್ವ ದಿಕ್ಕಿನ ಕಡೆಗೆ ಚಲಿಸ್ತಾ ಇದ್ದರು ಅನ್ನುವಂಥ ಒಂದು ವಿಚಾರ ನಮಗೆ ಗೊತ್ತಾಗುತ್ತೆ. ಆವಾಗ ಇಲ್ಲಿ ಅವರು ಮೆನ್ಷನ್ ಮಾಡಿರ್ತಕ್ಕಂತಹ ಒಂದು ಭೌಗೋಳಿಕವಾಗಿರ್ತಕ್ಕಂಥ ವಿವರಣೆಯ ಒಂದು ದೃಷ್ಟಿಯಿಂದ ನಮ್ಗೆ ಗೊತ್ತಾಗುತ್ತೆ ಆರ್ಯರು ಪೂರ್ವಕ್ಕೆ ಚಲಿಸಿರುವುದನ್ನು ಇದು ಸೂಚಿಸುತ್ತದೆ ಅಂತಕ್ಕಂಥದ್ದು. ಲೆಟ್ ಸ್ಟಾರ್ಟ್ ನಾವು ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ನೋಡೋಣ. ಸೊ ಲೆಟ್ ಅಸ್ ಸ್ಟಾರ್ಟ್ ನಾವು ಸೋಷಿಯಲ್ ಸಿಸ್ಟಮ್, ಸಾಮಾಜಿಕ ವ್ಯವಸ್ಥೆ ಅಂತಕ್ಕಂಥದ್ದು ಈ ಒಂದು ಉತ್ತರ ವೇದಗಳ ಕಾಲದಲ್ಲಿ ಯಾವ ರೀತಿಯಾಗಿತ್ತು ಅನ್ನೋದನ್ನು ಇಲ್ಲಿ ಅವರು ಹೇಳ್ತಾ ಇದ್ದಾರೆ. ದ 4 ಡಿವಿಷನ್ಸ್ ಆಫ್ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಆ್ಯಂಡ್ ಶೂದ್ರ. In this society we found that 4 divisions mainly. The first one is Brahmana, the second one is Kshatriya, and third one is Vaishya, and fourth one is Shudra. ಈ ಒಂದು ಸಮಾಜದಲ್ಲಿ ಅಂದರೆ ಉತ್ತರ ಋಗ್ವೇದ ಕಾಲದ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು 4 ಡಿವಿಷನ್ಸ್ ಅಂದರೆ ಶ್ರೇಣಿಗಳನ್ನು ನೋಡಬಹುದಾಗಿತ್ತು. ಮೊದಲನೇದಾಗಿ ಬ್ರಾಹ್ಮಣರು, ಎರಡನೇದಾಗಿ ಕ್ಷತ್ರಿಯರು, ಮೂರನೇದಾಗಿ ವೈಶ್ಯರು, ನಾಲ್ಕನೇದಾಗಿ ಶೂದ್ರರು. ದ್ಯಾಟ್ ಆರ್ ಫೌಂಡ್ ಇನ್ ದ ಲಾಸ್ಟ್ ಪಾರ್ಟ್ ಆಫ್ ಋಗ್ವೇದ. ಇವರು ಋಗ್ವೇದದ ಕೊನೆಯ ಒಂದು
ಭಾಗದಲ್ಲಿ ನಮಗೆ ಕಂಡುಕೊಳ್ಳುತ್ತೇವೆ ಈ ಒಂದು 4 ಶ್ರೇಣಿಗಳನ್ನು. ಆ್ಯಸ್ ಪಾರ್ಟ್ ಆಫ್ ಪುರುಷ ಸೂಕ್ತ, ಇವುಗಳು ನಮಗೆ ದೊರೆತಿರ್ತಕ್ಕಂಥದ್ದು ಪುರುಷ ಸೂಕ್ತದಲ್ಲಿ ಇದರ ಒಂದು ನಮಗೆ ಒಂದು ಉಲ್ಲೇಖ ಇರತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿದೆ. ಇನ್ ಕೋಆಪರೇಟಿಂಗ್ ಸರ್ಟನ್ ಚೇಂಜಸ್ ಬಿಕೇಮ್ ಮೋರ್ ಸ್ಟ್ರಾಂಗ್. ಇಲ್ಲಿ ಏನಾಗುತ್ತೆ ಅಂತಂದರೆ ಇಲ್ಲಿ ಈ ಒಂದು 4 ವ್ಯವಸ್ಥೆಗಳು ಈ ಸಮಾಜದಲ್ಲಿ ಗಟ್ಟಿಗೊಳ್ತಾ ಹೋಗ್ತವೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಸ್ಟ್ರಾಂಗ್ ಆಗ್ತವೆ. ಆ್ಯಂಡ್ ಬ್ರಾಹ್ಮಿನ್ಸ್ ಯೂಸ್ ಟು ಆಕ್ಸೆಪ್ಟ್ ಗಿಫ್ಟ್ಸ್ ಫಾರ್ ಕಂಡಕ್ಟಿಂಗ್ ಯಜ್ಞಾಸ್ ಆ್ಯಂಡ್ ರಿಚುವಲ್ಸ್. ಇಲ್ಲಿ ಬ್ರಾಹ್ಮಣರು ಏನು ಮಾಡ್ತಾಯಿದ್ರು, ಯಜ್ಞಗಳನ್ನು ಕಂಡಕ್ಟ್ ಮಾಡ್ತಾಯಿದ್ರು ಮತ್ತು ರಿಚುವಲ್ಸ್ ಅಂದರೆ ಆಚರಣೆಗಳನ್ನ ಮಾಡ್ತಾಯಿದ್ರು. ಈ ಯಜ್ಞ ಮತ್ತು ಆಚರಣೆಗಳ ಮುಖಾಂತರವಾಗಿ ಏನು ಮಾಡ್ತಾಯಿದ್ರು, ಮಾಡಿದ ನಂತರದಲ್ಲಿ ಅದಕ್ಕೆ ಪ್ರತಿಯಾಗಿ ಅವರು ದೇ ಆಕ್ಸೆಪ್ಟ್ ಗಿಫ್ಟ್ಸ್, ಅವರು ಉಡುಗೊರೆಗಳನ್ನು ತೆಗೆದುಕೊಳ್ತಾ ಇದ್ದರು. ಇನ್ ಓನಿಂಗ್ ಲ್ಯಾಂಡ್ಸ್, ಭೂಮಿಯನ್ನು ತೆಗೆದುಕೊಳ್ತಾ ಇದ್ದರು. ರಿಸೀವಿಂಗ್ ಕೌಸ್, ಆಕಳುಗಳನ್ನು ಪಡ್ಕೊಳ್ತಾ ಇದ್ದರು. ಆಫರಿಂಗ್ ಪೂಜಾ ಇನ್ ಮ್ಯಾಟರ್ಸ್ ರಿಲೇಟೆಡ್ ಟು ಗಾಡ್, ಬ್ರಾಹ್ಮಿನ್ಸ್ ಹ್ಯಾಡ್ ಗೇನ್ಡ್ ಅ ಮೋರ್ ಪ್ರಾಮಿನೆಂಟ್ ಪೊಸಿಷನ್. ಇಲ್ಲಿ ಮುಖ್ಯವಾಗಿ ಅವರು ಬ್ರಾಹ್ಮಣರು ಈ ಒಂದು ಗೋವುಗಳನ್ನು ಪಡೆಯುವುದರಲ್ಲಿ ಅಥವಾ ಜಮೀನನ್ನು ಹೊಂದುವುದರಲ್ಲಿ ದೇವರ ವಿಚಾರದಲ್ಲಿ ಹೆಚ್ಚು ಪ್ರಾಮುಖ್ಯತೆಯನ್ನು ಅವರು ಪಡೆದುಕೊಂಡಿದ್ದರು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಆ್ಯಂಡ್ ಲೆಟ್ ಸ್ಟಾರ್ಟ್ ನೌ. ನೆಕ್ಸ್ಟ್ ಒನ್ ಹಿಯರ್ ರಾಜನ್ಯ ಇಂಡಿಕೇಟ್ಸ್ ಕ್ಷತ್ರಿಯ ವರ್ಣ. In this paragraph we discussed about the ಬ್ರಾಹ್ಮಿನ್ಸ್ ಅಂತ ಏನು ಕರಿತಾ ಇದ್ದೇವೆ, ಅವರು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಾನವನ್ನು ಸಮಾಜದಲ್ಲಿ ಪಡ್ಕೊಂಡಿದ್ರು ಅಂತಕ್ಕಂಥ ವಿಚಾರವಾಗಿ ನೋಡಿದ್ವಿ. ನಾವು ವಿ ಸಿ ದ ಕ್ಷತ್ರಿಯಾಸ್. ರಾಜನ್ಯ ಇಂಡಿಕೇಟ್ಸ್ ದ ಕ್ಷತ್ರಿಯಾಸ್ ವರ್ಣ. ಇಲ್ಲಿ ವರ್ಣ ಅಂತಕ್ಕಂಥದ್ದು ಏನಿದೆ, 4 ವರ್ಣ ಪದ್ಧತಿ ಅಂತಿದೆ. ಇಲ್ಲಿ ಕ್ಷತ್ರಿಯರು ಅಂತಕ್ಕಂಥದ್ದು ಬ್ರಾಹ್ಮಣರ ನಂತರ ಬರ್ತಕ್ಕಂಥ ಒಂದು ವರ್ಣ ಪದ್ಧತಿಯಾಗಿದ್ದು, ಇಲ್ಲಿ ರಾಜನ್ಯ ಅಂತಕ್ಕಂಥ ಒಂದು ಪದವು ಅದು ಕ್ಷತ್ರಿಯ ಒಂದು ವರ್ಣವನ್ನು ಸೂಚನೆ ಮಾಡ್ತಾ ಇತ್ತು. ದೋಸ್ ಹೂ ಹ್ಯಾಡ್ ದ ಪೊಲಿಟಿಕಲ್ ಪವರ್ ವೇರ್ ಕಾಲ್ಡ್ ಕ್ಷತ್ರಿಯ ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಆರಿಜಿನ್. ಇಲ್ಲಿ ಅವರು ಯಾವುದೇ ಒಂದು ಮೂಲದಿಂದ ಬಂದಿದ್ದವರಾಗಿರ್ಬೋದು, ಆದರೆ ಅವರು ರಾಜಕೀಯವಾಗಿ ಒಂದು ಶಕ್ತಿಯಾಗಿದ್ದರೆ ಅಂದರೆ ಕ್ಷತ್ರಿಯನಾಗಿದ್ದರೆ, ಒಬ್ಬ ರಾಜನಾಗಿದ್ದರೆ ಅವರು ಇರ್ರೆಸ್ಪೆಕ್ಟಿವ್ ಆಗಿ ಏನು ಮಾಡ್ತಾಯಿದ್ರು, ಅವರಿಗೆ ಇಲ್ಲಿ ಅವ್ರನ್ನು ಕ್ಷತ್ರಿಯ ಎಂದು ಪರಿಗಣಿಸಲಾಗ್ತಾ ಇತ್ತು ಅಂಥೇಳಿ. ಆ್ಯಂಡ್ ರಾಜನ್ಯ ಹೂ ವೇರ್ ಸೋಲ್ಜರ್ಸ್ ಟ್ರೇನ್ಡ್ ಇನ್ ಆರ್ಚರಿ ಆ್ಯಂಡ್ ಕುಡ್ ವೇಸ್ ವಾರ್ ಇನ್ ದ ಚಾರಿಯೋಟ್ಸ್. ಇಲ್ಲಿ ಯಾರನ್ನ ರಾಜನ್ಯ ಎಂದು ಅಥವಾ ಕ್ಷತ್ರಿಯ ಎಂದು ಪರಿಗಣಿಸಲಾಗ್ತಿತ್ತು ಅಂತಂದರೆ ಯಾರಿಗೆ ಬಿಲ್ವಿದ್ಯೆಯಲ್ಲಿ ಭಾಳಷ್ಟು ಪರಿಣತಿ ಇದೆ, ಟ್ರೇನ್ಡ್ ಇನ್ ಆರ್ಚರಿ ಆ್ಯಂಡ್ ಕುಡ್ ವೇಗ್ ವಾರ್ಸ್ ಇನ್ ಅ ಚಾರಿಯಟ್ಸ್, ಯಾರು ರಥದಲ್ಲಿ ಕುಳಿತು ಯುದ್ಧವನ್ನು ಮಾಡಬಲ್ಲವರಾಗಿದ್ದರು, ದೋಸ್ ವೇರ್ ಕನ್ಸಿಡರ್ಡ್ ಆ್ಯಸ್ ಅ ಕ್ಷತ್ರಿಯಾಸ್ ಆ್ಯಂಡ್ ಗೇನ್ಡ್ ಅ ಲಾಟ್ ಆಫ್ ಇಂಪಾರ್ಟೆನ್ಸ್. ಇವರು ಸಹಿತ ಭಾಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದ್ದರು. ಆ್ಯಂಡ್ ದ ವರ್ಡ್ ವೈಶ್ಯ ಈಸ್ ಫೌಂಡ್ ಹಿಯರ್ ಆ್ಯಂಡ್ ದೇರ್. ಈ ಒಂದು ಏನು ಉತ್ತರ ಋಗ್ವೇದ ಕಾಲ ಇದೆಯೇ, ಈ ಉತ್ತರ ಋಗ್ವೇದ ಕಾಲದಲ್ಲಿ ಅಂದರೆ ಆ ಒಂದು ಕಾಲದಲ್ಲಿ ಈ ವೈಶ್ಯ ಅಂತಕ್ಕಂಥ ಪದವನ್ನು ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಬಳಸಲಾಗಿದೆ, ಮಾತ್ರ ಇದು ಹೆಚ್ಚು ಪ್ರಚಲಿತದಲ್ಲಿ ಇರಲಿಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ದೇ ವೇರ್ ಸಪೋಸ್ ಟು ಆಫರ್ ಗಿಫ್ಟ್ಸ್ ಟು ಅದರ್ಸ್. ಇವರು ಬೇರೆಯವರಿಗೆ ಗಿಫ್ಟ್ ಕೊಡಬೇಕಾಗಿದ್ರೆ ಅಥವಾ ಉಡುಗೊರೆ ಕೊಡಬೇಕಾಗಿದ್ರೆ ದೇ ಕುಡ್ ಹ್ಯಾವ್ ಬಿನ್ ಸಬ್ಜೆಕ್ಟೆಡ್ ಟು ಎಕ್ಸ್ಪ್ಲಾಟೇಷನ್ ಟು ಒನ್ಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್. ಇಲ್ಲೇನು ಮಾಡಬೇಕಾಗಿತ್ತು ಅಂತಂದರೆ ಅವರು ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ಏನಂತ ಹೇಳ್ತಾ ಇದ್ದಾರೆ, ದೇ ಕುಡ್ ಹ್ಯಾವ್ ಬಿನ್ ಸಬ್ಜೆಕ್ಟೆಡ್ ಆ್ಯಂಡ್ ಟು ಎಕ್ಸ್ಪ್ಲಾಯ್ಟೇಷನ್ ಟು ಒನ್ಸ್ ವಿಮ್ಸ್ ಆ್ಯಂಡ್ ಫ್ಯಾನ್ಸೀಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ವೈಶ್ಯ ಅಂತಕ್ಕಂಥ ಪದ ಇಲ್ಲಿಯೂ ಬಳಕೆ ಇರಲಿಲ್ಲ. ಇವರು ಕಾಣಿಕೆಯನ್ನು ಇನ್ನೊಬ್ಬರಿಗೆ ಕೊಡಬೇಕಾಗಿತ್ತು, ಇವರು ಇಷ್ಟ ಬಂದಾಗ ದಬ್ಬಾಳಿಕೆ ಒಳಪಡಿಸಬಹುದಾಗಿತ್ತು, ಯಜ್ಞ ಮಾಡುವ ಮತ್ತು ಅಲ್ಲಿ ಪ್ರವೇಶಿಸುವ ಹಕ್ಕು ಇವರು ಹೊಂದಿರಲಿಲ್ಲ ಅಂತಕ್ಕಂಥದ್ದು. ಹಿಯರ್ ದೇ ನೀದರ್ ಹ್ಯಾಡ್ ದ ರೈಟ್ ಟು ಪರ್ಫಾರ್ಮ್ ಯಜ್ಞಾಸ್. ಇವರಿಗೆ ಯಜ್ಞ ಮಾಡ್ತಕ್ಕಂಥ ಹಕ್ಕಿರಲಿಲ್ಲ. ನಾರ್ ಅ ರೈಟ್ ಟು ಎಂಟರ್ ದ ಪ್ಲೇಸ್ ಆಫ್ ಯಜ್ಞ, ಮತ್ತು ಇವರಿಗೆ ಯಜ್ಞದ ಸ್ಥಳಕ್ಕೆ ಹೋಗುವಂಥ ಅವಕಾಶ ಇರಲಿಲ್ಲ. ದೇ ವೇರ್ ಪ್ಲೇಸ್ಡ್ ಲೋವರ್ ದ್ಯಾನ್ ದ ಫಸ್ಟ್ ಟು ವರ್ಣಾಸ್. ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗಿಂತ ಇವರನ್ನು 3ನೇ ಒಂದು ನಾವು ಸ್ಥಾನದಲ್ಲಿ ಸಮಾಜದಲ್ಲಿ ನೋಡ್ಬೋದಾಗಿತ್ತು. ಆ್ಯಂಡ್ ಸ್ಟಿಲ್ ರಿಮೇನ್ಡ್ ಆ್ಯಸ್ ಆರ್ಯನ್ಸ್. ಆದರೆ ಇವರು ಸಹಿತ ಆರ್ಯರೇ ಆಗಿದ್ದರು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಿರಬೇಕು ಅಂಥೇಳಿ. ಓಕೆ, ಈ ಒಂದು ಭಾಗದಲ್ಲಿ ನಾವು 3 ವರ್ಣಗಳ ಬಗ್ಗೆ ತಿಳ್ಕೊಂಡ್ವಿ. ಬ್ರಾಹ್ಮಣ, ಕ್ಷತ್ರಿಯ ಮತ್ತು ವೈಶ್ಯರ ಬಗ್ಗೆ ತಿಳ್ಕೊಂಡ್ವಿ. ಆ್ಯಂಡ್ ಇಟ್ ಇಸ್ ದ ಲಾಸ್ಟ್ ವರ್ಣ ಇನ್ ದಿಸ್ ವೇದ, ದಟ್ ಈಸ್ ಶೂದ್ರಾಸ್ ವೇರ್ ಪಾರ್ಟ್ ಆಫ್ ದ ವರ್ಣ ಸಿಸ್ಟಮ್. ಇವರು ಸಹಿತ ಈ ಒಂದು ವರ್ಣ ವ್ಯವಸ್ಥೆಯಲ್ಲಿ ಕೊನೆಯ ಒಂದು ವ್ಯವಸ್ಥೆ ಆಗಿದ್ದರು ಅಂಥೇಳಿ. ಬಟ್ ವೆ ಕೆಪ್ಟ್ ಆಟ್ ದ ಲೋವರ್ ಎಂಡ್ ಆಫ್ ಇಟ್.
ಮತ್ತು ಇವರನ್ನು ಸಮಾಜದ ಕಟ್ಟಕಡಿಯಲ್ಲಿ ಇಡಲಾಗಿತ್ತು. ಬಟ್ ದಸ್ಯೂಸ್ ಆ್ಯಂಡ್ ದಾಸಾಸ್ ವೇರ್ ಕೆಪ್ಟ್ ಔಟ್ಸೈಡ್ ದ ವರ್ಣ ಸಿಸ್ಟಮ್. ದಸ್ಯು ಮತ್ತು ದಾಸಾಸ್ ಅಂತಕ್ಕಂತಹ ಈ ಜನಾಂಗದವರನ್ನು ಈ ಒಂದು ಏನು ವರ್ಣ ವ್ಯವಸ್ಥೆ ಇದೆ ಈ ವರ್ಣ ವ್ಯವಸ್ಥೆಯಿಂದ ಹೊರಗೆ ಇಡಲಾಗಿತ್ತು. ಸ್ಲೋಲಿ ದೇ ವೇರ್ ಇಂಟಗ್ರೇಟೆಡ್ ಟು ಶೂದ್ರ ವರ್ಣಾಸ್. ಆಮೇಲೆ ಅವರು ನಿಧಾನವಾಗಿ ಇವರು ಶೂದ್ರ ವರ್ಣದಲ್ಲಿ ಸೇರಿಕೊಂಡರು. ಯಾರು? ದಸ್ಯೂಸ್ ಆ್ಯಂಡ್ ದಾಸಾಸ್ ಅಂತಕ್ಕಂಥ ಈ ಎರಡು ಏನು ಜನಾಂಗಗಳಿವೆ ಇವು ತದನಂತರದಲ್ಲಿ ಶೂದ್ರ ವರ್ಣಕ್ಕೆ ಸೇರಿಕೊಂಡವು. ಆದರೂ ಕೂಡ ದ ಶೂದ್ರಾಸ್ ವೇರ್ ಅಕ್ಸೆಪ್ಟೆಡ್ ಆ್ಯಸ್ ಅ ಪಾರ್ಟ್ ಆಫ್ ದ ವರ್ಣ ಸಿಸ್ಟಮ್. ಈ ವರ್ಣ ಸಿಸ್ಟಮ್ನಲ್ಲಿ ಬರ್ತಕ್ಕಂಥ ಒಂದು ವರ್ಣ ಅಂತ ಹೇಳಿ ಅದನ್ನು ಪರಿಗಣಿಸಿದ್ರು ಸಹಿತ ದೇ ವೇರ್ ನಾಟ್ ಗಿವನ್ ಎನಿ ರೈಟ್ಸ್. ಅವರಿಗೆ ಯಾವುದೇ ಹಕ್ಕುಗಳನ್ನು ಕೊಟ್ಟಿರಲಿಲ್ಲ. ದೇ ಕುಡ್ ಹ್ಯಾವ್ ಬಿನ್ ಥ್ರೋನ್ ಔಟ್ ಆರ್ ಕಿಲ್ಡ್. ಇವರನ್ನು ನಾವು ಏನು ಮಾಡ್ಬೋದಾಗಿತ್ತು? ಈ ಶೂದ್ರರನ್ನು ಯಾವುದೇ ಕಾರಣಕ್ಕೂ ಹೊರ ಹಾಕಬಹುದಾಗಿತ್ತು, ಜೊತೆಗೆ ಕೊಲ್ಲಬಹುದಾಗಿತ್ತು. ಅವರನ್ನು ಯಾರು? ಶೂದ್ರರನ್ನು ಕೊಲ್ಲಬಹುದಾಗಿತ್ತು. ಆ್ಯಟ್ ಎನಿ ಟೈಮ್, ಯಾವುದೇ ಸಮಯದಲ್ಲಿ. ಶೂದ್ರಾಸ್ ವೇರ್ ನಾಟ್ ಅಲೌಡ್ ಟು ಪರ್ಫಾರ್ಮ್ ಯಜ್ಞಾಸ್. ಮತ್ತು ಶೂದ್ರರನ್ನು ಯಜ್ಞ ಒಂದು ಮಾಡುವಂಥ ಸಮಯದಲ್ಲಿ ಇವರನ್ನ ಕರ್ಕೊಳ್ತಾ ಇರಲಿಲ್ಲ. ಇಟ್ ವಾಸ್ ಹೆಲ್ಡ್ ದ್ಯಾಟ್ ದ ಸ್ಕೇರ್ಡ್ ಗುರು ನಾಟ್ ಓನ್ಲಿ ಶುಡ್ ಡಿಸ್ಓನ್ ಅ ಶೂದ್ರಾಸ್. ಇಲ್ಲಿ ಒಂದು ಮಾತಿದೆ, ಯಾರು ಶುದ್ಧವಾಗಿರ್ತಕ್ಕಂಥ ಗುರು ಇದ್ದಾನೋ ಆತ ಈ ಶೂದ್ರನನ್ನು ನೋಡಬಾರ್ದು ಅಂತ ಹೇಳ್ತಾ ಒಂದು ಹಿ ಇವನ್ ಶುಡ್ ನಾಟ್ ಸಿ ದ ಶೂದ್ರ ಅಂಥೇಳಿ, ಆತನನ್ನು ನೋಡಬಾರ್ದು ಅಂಥೇಳಿ. ಯಾರು ಶುದ್ಧವಾಗಿರ್ತಕ್ಕಂಥ ಗುರು ಇದ್ದಾನೋ ಆತ ಶೂದ್ರನ ತೆಗೆದುಕೊಳ್ಬಾರ್ದು, ಶೂದ್ರ ಅವನ ಹತ್ರ ಇರಬಾರ್ದು, ಜೊತೆಗೆ ಆ ಶೂದ್ರನ ನೋಡಬಾರ್ದು ಅಂತಕ್ಕಂಥದ್ದು. ಸಮ್ ಟೈಮ್ ದ ಶೂದ್ರಾಸ್ ಕುಡ್ ಹ್ಯಾವ್ ಕಮ್ ಫ್ರಾಮ್ ಟ್ರೈಬ್ಸ್ ಲೈಕ್ ದಸ್ಯೂಸ್ ಆ್ಯಂಡ್ ದಾಸಾಸ್ ಆ್ಯಂಡ್ ಅದರ್ಸ್. ಯಾವಾಗ ಈ ಶೂದ್ರರು ಬರ್ತಾರೆ, ಈ ದಸ್ಯೂಸ್ ಮತ್ತು ದಾಸರ್ ಅಂತ ಬರ್ತಾರಲ್ಲ ಅವರು, ಸಮ್ ಆಫ್ ಅರ್ಲಿ ಫುಡ್ ಕಲೆಕ್ಟಿಂಗ್ ಟ್ರೈಬ್ಸ್. ಇವೆಲ್ಲ ಏನಂತಂದರೆ ಒಂದು ಆಹಾರವನ್ನು ಸಂಗ್ರಹಿಸ್ತಕ್ಕಂತಹ ಕೆಲವೊಂದಿಷ್ಟು ಸಮುದಾಯಗಳಾಗಿದ್ದವು. ಲೈಕ್ ಇಲ್ಲಿ ಹೇಳ್ತಾ ಇದ್ದಾರೆ ಅವರು ನಿಷಾದರು ಅಂತ ಬರ್ತಾ ಇದ್ದಾರೆ. ಜೊತೆಗೆ ಇನ್ನೊಂದು ಬರುತ್ತೆ ಚಾಂಡಾಲಾಸ್ ಅಂತ ಬರುತ್ತೆ. ಇವು ಎರಡು ಗುಂಪುಗಳು ಅಥವಾ ಈ ಎರಡು ಜನಾಂಗಗಳು ಅಂತಂದರೆ ಆಹಾರವನ್ನು ಸಂಗ್ರಹಿಸ್ತಕ್ಕಂತಹ ಮತ್ತು ಅಸ್ಪೃಶ್ಯವಾಗಿರ್ತಕ್ಕಂಥ ಒಂದು ಜನಾಂಗಗಳಾಗಿದ್ದವು ಅಂಥೇಳಿ. ಆ್ಯಂಡ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್, ವುಮೆನ್ ವೇರ್ ಪ್ಲೇಸ್ಡ್ ಆ್ಯಟ್ ದ ಲೋವೆಸ್ಟ್ ಪೊಸಿಷನ್ ಇನ್ ದ ಸೊಸೈಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೆಣ್ಣು ಮಕ್ಕಳನ್ನು ಸಮಾಜದ ಅತ್ಯಂತ ಕೆಳಸ್ತರದಲ್ಲಿ ಅವ್ರನ್ನ ನೋಡಲಾಗ್ತಾ ಇತ್ತು. ಆ್ಯಂಡ್ ವುಮನ್ ಆರ್ ಕನ್ಸಿಡರ್ಡ್ ಆ್ಯಸ್ ದ ಎಂಬೋರ್ಡ್ಮೆಂಟ್ ಆಫ್ ಲೈಸ್. ಇಲ್ಲಿ ಈ ಹೆಣ್ಣು ಮಕ್ಕಳ ಏನೆಂದು ಪರಿಗಣಿಸಲಾಗಿತ್ತು ಅಂತಂದರೆ ಅಸತ್ಯದ ಮೂರ್ತ ರೂಪವೆಂದು ಅವರನ್ನು ಪರಿಗಣಿಸಲಾಗಿತ್ತು. ದೇರ್ ಈಸ್ ಅ ರೆಫರೆನ್ಸ್ ಟು ಡೌರಿ ಇನ್ ಅಥರ್ವ ವೇದ. ಈ ಅಥರ್ವ ವೇದದಲ್ಲಿ ಇಲ್ಲಿ ಒಂದು ಏನು ವರದಕ್ಷಿಣೆಯ ಬಗ್ಗೆ ನಮಗೆ ಉಲ್ಲೇಖವಿದೆ ಅಂತ ಹೇಳ್ತಾ ಇದ್ದಾರೆ. ದೇರ್ ವಾಸ್ ನೋ ಪ್ರಾಪರ್ ಬೆನಿಫಿಟ್ಸ್ ಫಾರ್ ದ ವುಮೆನ್ಸ್ ವರ್ಕ್. ಇಲ್ಲಿಯೂ ಸಹಿತ ಹೆಣ್ಣು ಮಕ್ಕಳು ಕೆಲಸ ಮಾಡ್ತಾಯಿದ್ರು, ಅವರಿಗೆ ದೊರೆತಕ್ಕಂತಹ ಏನು ಆದಾಯ ಇತ್ತು ಅದು ಸರಿಯಾಗಿರಲಿಲ್ಲ, ಅವರ ಲಾಭ ಸರಿಯಾಗಿ ಕೊಡ್ತಾ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ಕೆಲಸಕ್ಕೆ ಮಾತ್ರ ತೆಗೆದುಕೊಳ್ತಾ ಇದ್ರು, ಸರಿಯಾದಂತಹ ಒಂದು ಸಂಭಾವನೆಯನ್ನು ಅವರಿಗೆ ಕೊಡ್ತಾ ಇದ್ದಿರಲಿಲ್ಲ ಅಂತಕ್ಕಂಥದ್ದು. ದೇರ್ ವಾಸ್ ನೋ ಪ್ರಾಕ್ಟೀಸ್ ಆಫ್ ಚೈಲ್ಡ್ ಮ್ಯಾರೇಜ್. ಇಲ್ಲಿ ಬಾಲ್ಯ ವಿವಾಹ ಪದ್ಧತಿಯ ಒಂದು ಉಲ್ಲೇಖ ಇಲ್ಲ. ಆ್ಯಂಡ್ ಪಾಲಿಗಮಿ ವಾಸ್ ಪ್ರಿವಿಲೆಂಟ್ ಅಮಾಂಗ್ ದ ರಿಚ್ ಆ್ಯಂಡ್ ಪವರ್ಫುಲ್. ಯಾರು ಶ್ರೀಮಂತರಾಗಿದ್ದರು ಸಮಾಜದಲ್ಲಿ, ಯಾರು ಭಾಳಷ್ಟು ಶ್ರೀಮಂತರಾಗಿದ್ದರು ಮತ್ತು ಯಾರು ಬಲಿಯಾಡರಾಗಿದ್ದರು ಅವರು ಮಾತ್ರ ಏನು ಮಾಡ್ತಾಯಿದ್ರು ಅಂದರೆ ಇಲ್ಲಿ ಪಾಲಿಗಮಿ ಅಂತಂದರೆ ಬಹುಪದ್ಧತಿಯಿಂದ ಬಹುಪತ್ನಿತ್ವ ಅಂತಕ್ಕಂಥದ್ದು ಅವಾಗ ಜಾರಿಯಲ್ಲಿತ್ತು ಅಂತ ಹೇಳ್ಬೋದು. ಶ್ರೀಮಂತರು ಮತ್ತು ಬಲಿಯಾಡರು ಮಾತ್ರ ಏನು ಮಾಡ್ತಾಯಿದ್ರು? ಬಹುಪತ್ನಿತ್ವವನ್ನು ಹೊಂತಾಯಿದ್ರು. ಅಂದರೆ ಇದರರ್ಥ ಒಂದಕ್ಕಿಂತ ಹೆಚ್ಚಿನ ಒಂದು ಹೆಂಡತಿಯರನ್ನು ಅವರು ಹೊಂತಾಯಿದ್ರು. ದ ವಿಡೋ ಕುಡ್ ರೆಮ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಮರು ವಿವಾಹಕ್ಕೆ ವಿಧವೆಯರಿಗೆ ಅವಕಾಶ ಇತ್ತು, ಸಾಧ್ಯತೆ ಇತ್ತು ಅಂತಕ್ಕಂಥ ಒಂದು ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ನಾವು ಲೆಟ್ ಅಸ್ ಸಿ ದ ಎಕನಾಮಿಕಲ್ ಸಿಸ್ಟಮ್ ಅಥವಾ ಎಕನಾಮಿಕ್ ಸಿಸ್ಟಮ್, ಅರ್ಥವ್ಯವಸ್ಥೆ ಅಂತ ಕರೀತಾ ಇದ್ದೇವೆ. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ವಿ ಸಿ ಪೋಸ್ಟ್ ಋಗ್ವೇದ ಪೀರಿಯಡ್. ಇಲ್ಲಿ ಉತ್ತರ ಋಗ್ವೇದ ಕಾಲದಲ್ಲಿ ಎಂಥ ಒಂದು ಅರ್ಥವ್ಯವಸ್ಥೆ ಜಾರಿಯಲ್ಲಿತ್ತು ಅಂತಕ್ಕಂಥ ವಿಚಾರವನ್ನು ಕುರಿತಾಗಿ ಮಾತನಾಡ್ತಾ ಹೋಗೋಣ ಅಥವಾ ಡಿಸ್ಕಸ್ ಮಾಡ್ತಾ ಹೋಗೋಣ. ಬೈ ದ ಟೈಮ್ ಆಫ್ ಪೋಸ್ಟ್ ಋಗ್ವೇದ ಪೀರಿಯಡ್, ಉತ್ತರ ಋಗ್ವೇದ ಕಾಲದಲ್ಲಿ ಆರ್ಯನ್ಸ್ ಮೂವ್ಡ್ ಫ್ರಾಮ್ ಸಿಂಧೂ ರಿವರ್ ಏರಿಯಾ ಟು ಗಂಗಾ ರಿವರ್ ಏರಿಯಾ. ಇಲ್ಲಿ ಆರ್ಯನವರು ಏನು ಮಾಡ್ತಾರೆ ಅಂತಂದರೆ ಸಿಂಧೂ ರಿವರ್ ಅಂದರೆ ಸಿಂಧೂ ನದಿಯ ಒಂದು ಬಯಲಿನಿಂದ ಗಂಗಾ ನದಿಯ ಬಯಲು ಕಡೆಗೆ ಏನು ಮಾಡ್ತಾರೆ, ಈಗ ಚಲನೆಯನ್ನು ಅಥವಾ ಅವರು ಅಲ್ಲಿಂದ ಪ್ರದೇಶದಿಂದ ಏನು ಮಾಡ್ತಾರೆ, ಪ್ರದೇಶಕ್ಕೆ ಹೋಗೋದಕ್ಕೆ ಆರಂಭ ಮಾಡ್ತಾರೆ. ಎಲ್ಲಿಂದ?
ಈ ಸಿಂಧೂ ನದಿ ಬಯಲಿನಿಂದ ಹಿಡ್ಕೊಂಡ್ಬಿಟ್ಟು ಗಂಗಾ ನದಿಯ ಬಯಲು ಕಡೆಗೆ ಹೋಗೋದಕ್ಕೆ ಆರಂಭ ಮಾಡ್ತಾರೆ. ಫಾರ್ ದಿಸ್ ದೇ ಹ್ಯಾಡ್ ಟು ಡೆಸ್ಟ್ರಾಯ್ ದ ಫಾರೆಸ್ಟ್. ಮತ್ತು ಯಾವಾಗ ಅವರು ಗಂಗಾ ನದಿ ತೀರ ಕಡೆಗೆ ಹೋಗ್ತಾರೋ ಆವಾಗ ಅಲ್ಲಿ ಕಂಡುಕೊಂಡಿರ್ತಕ್ಕಂತಹ ಫಾರೆಸ್ಟನ್ನು ಅವರು ನಷ್ಟ ಅಥವಾ ನಾಶ ಮಾಡಬೇಕಾಗತ್ತೆ. ಯಾಕಂದರೆ ಕೃಷಿ ಭೂಮಿಯನ್ನು ಸಿದ್ಧಪಡಿಸ್ಕೊಳ್ಳೋದಕ್ಕಾಗಿ ಅವರು ಆ ಒಂದು ಗಿಡಗಳನ್ನು ಸುಡಬೇಕಾಗಿತ್ತು ಅಂಥೇಳಿ. ವಿತ್ ದ ಹೆಲ್ಪ್ ಆಫ್ ಫೈರ್, ಇದು ಬೆಂಕಿಯ ಸಹಾಯದಿಂದ ದೇ ಬರ್ನ್ ದ ಫಾರೆಸ್ಟ್, ಅವ್ರು ಏನು ಮಾಡಿದರು ಅಂತಂದರೆ ಕಾಡುಗಳನ್ನು ಏನು ಮಾಡಿದರು ಅಲ್ಲಿ ಸುಟ್ಟು ಹಾಕಿದರು. ಆ್ಯಂಡ್ ಕ್ಲಿಯರ್ಡ್ ದ ಲ್ಯಾಂಡ್ ಫಾರ್ ಅಗ್ರಿಕಲ್ಚರ್, ಕೃಷಿಗಾಗಿ ಅವ್ರು ಏನು ಮಾಡ್ತಾರೆ ಆ ಭೂಮಿಯನ್ನು ಸ್ವಚ್ಛಗೊಳಿಸ್ತಾರೆ. ಆ್ಯಂಡ್ ಇನ್ ದ ಪ್ರೊಸೆಸ್ ದೀಸ್ ಟ್ರೈಬ್ಸ್ ರೀಚ್ಡ್ ದ ಪ್ಲೇನ್ಸ್ ಆಫ್ ದ ಉತ್ತರ ಪ್ರದೇಶ್. ಇದೇ ರೀತಿಯಾಗಿ ಕಾಡನ್ನು ಸುಟ್ಕೊಂಡು ಹೋಗ್ತಾ 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 ಕೃಷಿ ಭೂಮಿಯನ್ನು ನಿರ್ಮಾಣ ಮಾಡ್ತಾ ಅವರು ಉತ್ತರ ಪ್ರದೇಶದ ಬಯಲುಗಳಿಗೆ ಹೋಗ್ತಾರೆ, ಪ್ಲೇನ್ಸ್ ಆಫ್ ಉತ್ತರ ಪ್ರದೇಶ್. ಆ್ಯಂಡ್ ಸ್ಕ್ಯಾರ್ಸಿಟಿ ಆಫ್ ವಾಟರ್ ಇನ್ ದ ದೋಬ್ ರೀಸನ್ ಆಫ್ ಸತ್ಲೇಜ್ ಆ್ಯಂಡ್ ಯಮುನಾ. ಈ ಒಂದು ಸತ್ಲೇಜ್ ನದಿಯ ಮತ್ತು ಯಮುನಾ ನದಿಯಲ್ಲಿರ್ತಕ್ಕಂಥ ನೀರಿನ ಕೊರತೆಯನ್ನು ನೀಗಿಸಿಕೊಳ್ಳುವುದಕ್ಕಾಗಿ ಆ್ಯಂಡ್ ಮೇಡ್ ಮೂವ್ ಟುವರ್ಡ್ಸ್ ದ ರಿವರ್ ಗಂಗಾ ಪ್ಲೇನ್ಸ್. ಈಗ ಅವರು ಗಂಗಾ ನದಿಯ ಬಯಲಿಗೆ ಹೋಗ್ತಾರೆ. ಯಾರು? ಆರ್ಯನರು. ಐರಾನ್ ಆಕ್ಸಸ್, ಕಬ್ಬಿಣದ ಕೊಡಲೆಗಳನ್ನು ವೆರ್ ಯೂಸ್ ಟು ಚೋಪ್ ಆಫ್ ಟ್ರೀಸ್, ಗಿಡಗಳನ್ನು ಕತ್ತರಿಸಲು ಅವ್ರು ಏನು ಮಾಡ್ತಾರೆ ಕಬ್ಬಿಣದ ಕೊಡಲೆಗಳನ್ನು ಉಪಯೋಗ ಮಾಡ್ತಿರ್ತಾರೆ. ದೇರ್ ಈಸ್ ಅ ರೆಫರೆನ್ಸ್ ಟು 6 and 8 oxen driven. There is a reference to 6 and 8 oxen driven flow in ಅಥರ್ವ ವೇದ. ಅಥರ್ವ ವೇದದಲ್ಲಿ 6 ಅಥವಾ 8 ಎತ್ತುಗಳನ್ನು ಹೂಡಿಕೊಂಡು ಏನು ಮಾಡ್ತಾಯಿದ್ರು ಅಂತಂದರೆ ಈ ಭೂಮಿಯನ್ನು ಉಳ್ತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿತ್ತು. ಆ್ಯಂಡ್ ಆಫ್ಟರ್ ದ್ಯಾಟ್ 12 oxen driven flow ಇನ್ ರೆಫರ್ಡ್ ಟು ಇನ್ ಯಜುರ್ವೇದ. ಯಜುರ್ವೇದದಲ್ಲಿ ನಾವು 12 ಎತ್ತುಗಳನ್ನು ಕೂಡಿಸಿಕೊಂಡು ಉಳ್ತಕ್ಕಂಥ ಒಂದು ಚಿತ್ರಣವನ್ನು ಕೊಡ್ತಾ ಇದ್ದಾರೆ. ದಿಸ್ ಪ್ರೂವ್ಸ್ ದ್ಯಾಟ್ ದ ಯೂಸೇಜ್ ಆಫ್ ಆಕ್ಸನ್ ಇನ್ ಅಗ್ರಿಕಲ್ಚರ್ ಇನ್ಕ್ರೀಸ್. ಈ ಸಮಯದಲ್ಲಿ ಎತ್ತುಗಳ ಒಂದು ಉಪಯೋಗ ಜಾಸ್ತಿ ಆಗಿತ್ತು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ಇದ್ದಾರೆ. ಹಿಯರ್ ದ ಫಾಲೋವಿಂಗ್ ಕ್ರಾಪ್ಸ್ ಫೈಂಡ್ ರೆಫರೆನ್ಸ್ ಇನ್ ದ ಟೆಕ್ಸ್ಟ್ ಆಫ್ ವೇದಾಸ್. ವೇದಗಳಲ್ಲಿ ಈ ಒಂದು ಬೆಳೆಗಳ ಬಗ್ಗೆ ಉಲ್ಲೇಖವಿದೆ ಅಂತ ಹೇಳ್ತಾ ಇದ್ದಾನೆ. ಯಾವ ಬೆಳೆಗಳು ಅಂತೇಳಿ ನೋಡೋಣ. ದ ಫಸ್ಟ್ ಒನ್ ಈಸ್ ಪ್ಯಾಡಿ. ಇಲ್ಲಿ ಪ್ಯಾಡಿ ಅಂತಂದರೆ ಭತ್ತ, ಆ್ಯಂಡ್ ಬಾರ್ಲಿ, ಬ್ಲ್ಯಾಕ್ ಗ್ರಾಮ್ ಅಂದರೆ ಉದ್ದು, ಆ್ಯಂಡ್ ಗ್ರೀನ್ ಗ್ರಾಮ್ ಅಂತಂದರೆ ಎಳ್ಳು, ಆ್ಯಂಡ್ ಆಫ್ಟರ್ ದ್ಯಾಟ್ ಸೀಸಮ್ ಅಂತಂದರೆ ಹೆಸರು, ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಾರ್ಸ್ ಗ್ರಾಮ್ ಆ್ಯಂಡ್ ಫಾಕ್ಸ್ಟೆಲ್ ಮಿಲ್ಲೆಟ್ ಅಂತ ಬರುತ್ತೆ. ಆ್ಯಂಡ್ ಆಫ್ಟರ್ ದ್ಯಾಟ್ ಕಾಮನ್ ಫಿಂಗರ್ ಮಿಲ್ಲೆಟ್, ಪೂವರ್ಸ್ ಫಿಂಗರ್ ಮಿಲ್ಲೆಟ್ ಅಂತ ಬರುತ್ತೆ. ಬಡವರ ಒಂದು ರಾಗಿ ಅಂತ ಬರುತ್ತೆ, ಆ ಒಂದು ಬಡವರ ರಾಗಿ ಆಗಿರ್ಬೋದು. ಆ್ಯಂಡ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಕಾಡು ನೆಲ್ಲು ಅಂತ ಬರುತ್ತೆ. ವೀಟ್ ಅಂದರೆ ಗೋಧಿ ಅಂತ ಬರುತ್ತೆ. ಆ್ಯಂಡ್ ಮಸೂರ್ ಎಕ್ಸ್ಕ್ಲೂಡಿಂಗ್ ಅಂತ ಬರುತ್ತೆ, ಅದು ಮೊಸರು ಕಾಡು, ನೆಲ್ಲು ಬಿಟ್ಟು ಅಂತ ಕರಿತೇವೆ ನಾವು. ನೆಲ್ಲು ಬಿಟ್ಟು ಮೇಲೆ ಹೇಳಿದ 12ರಲ್ಲಿ 9 ಬೆಳೆಗಳು ಏನು ಮಾಡ್ತಾರೆ ಎಕ್ಸ್ಕ್ಲೂಡಿಂಗ್ 1500 BC. ಇವೆಲ್ಲ ಇರ್ತಕ್ಕಂಥದ್ದು 1500 ಏನಂತೀರಿ ನೀವು ಬಿಫೋರ್ ಕ್ರಿಸ್ಟ್ ಎರಾ ಅಥವಾ ಕಾಮನ್ ಎರಾ ಅಂತ ಕರಿತಾ ಇದ್ದೇವೆ, ಆವಾಗ ಕಂಡು ಬರ್ತಕ್ಕಂಥವುಗಳು. ಆ್ಯಸ್ ಪರ್ ದ ಆರ್ಕಿಯಾಲಜಿಕಲ್ ಎವಿಡೆನ್ಸ್, ಇವೆಲ್ಲವೂ ಸಹಿತ ನಮಗೆ ಪುರಾತತ್ವ ಶಾಸ್ತ್ರಗಳು ಪ್ರಾಮಾಣೀಕರಿಸಿವೆ ಅಂತ ಹೇಳ್ಬೋದು. ಇನ್ನು ಅದರ್ ಸೂಕ್ತ ಶುಗರ್ ಕೇನ್, ಇಲ್ಲಿ ಇನ್ನೊಂದು ಸೂಕ್ತದಲ್ಲಿ 13ನೇ ಬೆಳೆಯಾಗಿ ಶುಗರ್ ಕೇನ್ ಕಬ್ಬನ್ನು ಬೆಳೀತಕ್ಕಂಥದ್ದು ಉಲ್ಲೇಖವಿದೆ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಿ ಸಿ ದ ಲಾಸ್ಟ್ ಪ್ಯಾರಾಗ್ರಾಫ್. At this stage of Aryan's life, agriculture became more important than the hunting and animal husbandry. At this stage, ಈ ಒಂದು ಸ್ಟೇಜ್ನಲ್ಲಿ ಏನಾಗಿತ್ತು ಅಂತಂದರೆ ಆರ್ಯನ್ಸ್ ಲೈಫ್ ಅಗ್ರಿಕಲ್ಚರ್, ಆರ್ಯನ್ಸ್ ಲೈಫ್ ಅಂದರೆ ಈ ಒಂದು ಆರ್ಯರ ಒಂದು ಜೀವನ ಕೃಷಿ ಕಡೆಗೆ ಭಾಳಷ್ಟು ಮಹತ್ವವನ್ನು ಕೊಟ್ಟಿತ್ತು ಅಂತ ಹೇಳ್ಬಿಟ್ಟು. ದೆನ್ ಹಂಟಿಂಗ್ ಆ್ಯಂಡ್ ಅನಿಮಲ್ಸ್ ಹಸ್ಬೆಂಡ್ರಿ ಆಲ್ಸೋ. ಹಂಟಿಂಗ್ ಅಂದರೆ ಬೇಟೆಗಿಂತ ಮತ್ತು ಈ ಪಶುಸಂಗೋಪನೆಗಿಂತ ಹೆಚ್ಚಿನ ಮಹತ್ವವನ್ನು ಇಲ್ಲಿ ಕೃಷಿಗೆ ಕೊಟ್ಟರು ಅಂತ ಹೇಳಿ ಅರ್ಥ ಆಗುತ್ತೆ. ಹೂಎವರ್ ದ್ಯಾಟ್ ವಾಸ್ ನಾಟ್ ಇನ್ವಾಲ್ವ್ಡ್ ಇನ್ ದ ಅಗ್ರಿಕಲ್ಚರ್, ಯಾರು ಕೃಷಿಯಲ್ಲಿ ಅಥವಾ ಕೃಷಿಯೇತರ ಒಂದು ವ್ಯವಹಾರದಲ್ಲಿ ಭಾಗವಹಿಸುವುದಿಲ್ಲವೋ ಅವರನ್ನು ಎಂತ ಕರಿತಾ ಇದ್ರು ಅಂತಂದರೆ ವ್ಯಾತ್ರರು ಅಂತ ಕರಿತಾ ಇದ್ರು. ಅಂದರೆ ಇಲ್ಲಿ ಪರಕೀಯರು ಅಂತ ಅರ್ಥ ಕೊಡುತ್ತೆ, ಔಟ್ಸೈಡರ್ ಅಂತ ಅರ್ಥ ಆಗುತ್ತೆ. ಆಕ್ಸನ್ ಬಿಕೇಮ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಇಲ್ಲಿ ಎತ್ತುಗಳನ್ನು ಏನು ಮಾಡ್ತಾಯಿತ್ತು ಹೆಚ್ಚಾಗಿ ಬಳಸಲಾಗ್ತಾ ಇತ್ತು ಒಂದು ಕೃಷಿ ಕಾರ್ಯಕ್ಕಾಗಿ ಮತ್ತು ಇನ್ನೊಂದು ಸರಕು ಸಾಗಾಣಿಕೆಗಳನ್ನ ಮಾಡುವುದಕ್ಕಾಗಿ ಬಳಸ್ತಾ ಇತ್ತು ಅಂತಕ್ಕಂಥ ವಿಚಾರವನ್ನು ನೋಡಿದ್ವಿ. ಗೂಡ್ಸ್
It was in the background. The idea that one should not eat cows and oxen took its root. ಆಮೇಲೆ ಈ ಯಾವಾಗ ಭಾಳಷ್ಟು ಎತ್ತುಗಳನ್ನು ಉಪಯೋಗ ಮಾಡಲಿಕ್ಕೆ ಆರಂಭ ಮಾಡಿದರು. ಇಟ್ ವಾಸ್ ಇನ್ ದ ಬ್ಯಾಕ್ಗ್ರೌಂಡ್, ಹಿನ್ನೆಲೆಯಲ್ಲಿ, ದ ಐಡಿಯಾ ದ್ಯಾಟ್ ಒನ್ ಶುಡ್ ನಾಟ್ ಈಟ್ ಕೌಸ್, ಯಾರೂ ಆಕಳಗಳನ್ನು ತಿನ್ನುವ ಹಾಗಿಲ್ಲ, ಮಾಂಸವನ್ನು ತಿನ್ನುವ ಹಾಗಿಲ್ಲ. ಆಕ್ಸನ್ ಟುಕ್ ಇಟ್ಸ್ ರೂಟ್, ಯಾಕಂದರೆ ಆಕಳಗಳಿಂದ ನಾವು ಪಡ್ಕೊಳ್ತಕ್ಕಂಥದ್ದು ಎತ್ತುಗಳನ್ನು ಆ ಕಾರಣಕ್ಕಾಗಿ. ಆ್ಯಂಡ್ ಬಿಕೇಮ್ ಆ್ಯನ್ ಇಂಪಾರ್ಟೆಂಟ್ ಇಶ್ಯೂ, ಇದೊಂದು ಮುಖ್ಯವಾದಂಥ ಸಮಸ್ಯೆ ಆಯಿತು ಅವಾಗ. ಬಟ್ ದಿಸ್ ಪ್ರೊಹಿಬಿಷನ್ ವಾಸ್ ನಾಟ್ ಅಕ್ಸೆಪ್ಟೇಬಲ್ ಟು ಆಲ್, ಆದರೆ ಈ ಒಂದು ನಿಷೇಧವನ್ನು ಎಲ್ಲರೂ ಒಪ್ಪಿಕೊಂಡಿರಲಿಲ್ಲ. ದ ವೆಲ್ತ್ ಆಫ್ ದ ಪರ್ಸನ್ ವಾಸ್ ಕ್ಯಾಲ್ಕುಲೇಟೆಡ್ ಆನ್ ದ ನಂಬರ್ ಆಫ್ ಕೆಟಲ್ ದ್ಯಾಟ್ ಹಿ ಪೊಜೆಸ್ಡ್. ಒಬ್ಬ ಮನುಷ್ಯ ಎಷ್ಟು ಶ್ರೀಮಂತ ಅನ್ನುವಂಥದ್ದು, ಸಂಪತ್ತು ಎಷ್ಟಿದೆ ಅಂತಕ್ಕಂಥದ್ದನ್ನು ಆತ ಹೊಂದಿರತಕ್ಕಂತಹ ಒಂದು ಏನು ದನಕರುಗಳಿವೆ ಅವುಗಳ ಮೇಲೆ ಅಲ್ಲಿ ನಿರ್ಧಾರ ಆಗ್ತಾಯಿತ್ತು ಅಂತಕ್ಕಂಥದ್ದು. ಆ್ಯಂಡ್ ದೇರ್ ಈಸ್ ರೆಫರೆನ್ಸ್ ಟು ಮೆಟಲ್ಸ್ ಲೈಕ್ ಗೋಲ್ಡ್, ಕಾಫರ್, ಐರನ್, ಲೆಡ್, ಬ್ರಾಸ್ ಆ್ಯಂಡ್ ಟಿನ್ ಇನ್ ದ ವೇದಾಸ್. ಈ ಒಂದು ವೇದಗಳಲ್ಲಿ, ಉತ್ತರ ವೇದಕಾಲದಲ್ಲಿ ಏನು ಮಾಡ್ಬೋದು ಅಂತಂದರೆ, ಉತ್ತರ ವೇದಕಾಲದಲ್ಲಿ ನಮಗೆ ಗೋಲ್ಡ್ ಬಂಗಾರ, ಕಾಫರ್ ತಾಮ್ರ, ಐರನ್ ಕಬ್ಬಿಣ, ಲೆಡ್ ಸೀಸ, ಬ್ರಾಸ್ ಆ್ಯಂಡ್ ದ ಟಿನ್ ಇನ್ ವೇದಾಸ್, ಈ ಒಂದು ಎಲ್ಲ ಒಂದು ಲೋಹಗಳ ಬಗ್ಗೆ ಇಲ್ಲಿ ರೆಫರೆನ್ಸ್ ಉಲ್ಲೇಖವಿದೆ. ಸಿಲ್ವರ್ ಈಸ್ ಆಲ್ಸೋ ರೆಫರ್ಡ್ ಟು ಇನ್ ದ ವೇದಿಕ್ ಟೆಕ್ಸ್ಟ್ ಆ್ಯಸ್ ಪರ್ ದ ಆರ್ಕಿಯಾಲಜಿಕಲ್ ಎವಿಡೆನ್ಸ್. ಇಲ್ಲಿ ನಾವು ಆರ್ಕಿಯಾಲಜಿಕಲ್ ಎವಿಡೆನ್ಸ್ ಆಗಿ ನಾವೇನು ಮಾಡ್ತಾ ಇದ್ದೀವಿ, ಸಿಲ್ವರ್ನ ಸಹಿತ ಕನ್ಸಿಡರ್ ಪರಿಗಣಿಸ್ತಾ ಇದ್ದೇವೆ. ದೇರ್ ಈಸ್ ನೋ ಇಂಡಿಕೇಶನ್ ಆಫ್ ಅಯಾನ್ ಮೀನಿಂಗ್, ಆದರೆ ಇಲ್ಲಿ ಯಾವುದೇ ಒಂದು ಕಬ್ಬಿಣದ ಗಣಿಗಾರಿಕೆ ಬಗ್ಗೆ ನಮಗೆ ಉಲ್ಲೇಖ ಇಲ್ಲ. ಆ್ಯಂಡ್ ದ ಪ್ರಿಪ್ರೇಷನ್ ಬಿಫೋರ್ 1000 year BCE, 1000 ವರ್ಷಗಳಿಗಿಂತ ಪೂರ್ವ, ಏನು ನಾವು ಕಾಮನ್ ಇರೋಕ್ಕಿಂತ 1000 ವರ್ಷಗಳ ಪೂರ್ವದಲ್ಲಿ ಇಂಥ ಯಾವುದೇ ಒಂದು ವಿಚಾರ ಇರಲಿಲ್ಲ. ಇನ್ ದ ಗಂಗಾ ಆ್ಯಂಡ್ ರಿವರ್ ಸಿಂಧು ಏರಿಯಾಸ್, ಇಟ್ ಈಸ್ ಬಿಲೀವ್ಡ್ ದ್ಯಾಟ್ ದ ಟೆಕ್ನಾಲಜಿ ಆಫ್ ಕನ್ವರ್ಟಿಂಗ್ ಅಯಾನ್ ಟು ಸ್ಟೀಲ್ ವಾಸ್ ಫಸ್ಟ್ ಫೌಂಡ್ ಇನ್ ವೆಸ್ಟ್ ಏಷ್ಯಾ. ಆದರೆ ಈ ಒಂದು ಕಬ್ಬಿಣವನ್ನು ಏನು ಸ್ಟೀಲನ್ನಾಗಿ ಪರಿವರ್ತನೆ ಮಾಡಲಿಕ್ಕೆ, ಕನ್ವರ್ಟ್ ಅಯಾನ್ ಟು ಸ್ಟೀಲ್ ಆಗಿ ತಯಾರು ಮಾಡಲಿಕ್ಕೆ ಮೊದಲು ವೆಸ್ಟ್ ಏಷ್ಯಾದಲ್ಲಿ ಮೊದಲಿಗೆ ಒಂದು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ಟೆಕ್ನಾಲಜಿ ತಂತ್ರಜ್ಞಾನ ಅಲ್ಲಿ ಕಂಡು ಬರ್ತದೆ ಅಂತಕ್ಕಂಥದ್ದು. ಆ್ಯಂಡ್ ದೆನ್ ಲೆಟರ್ ಮೂವ್ ಟುವರ್ಡ್ಸ್ ದ ಈಸ್ಟರ್ನ್ ಕಂಟ್ರೀಸ್ ಆಫ್ಟರ್ 10 BCE, ಅಂದರೆ 10 ಬಿಫೋರ್ ಕಾಮನ್ ಎರಾ. The knowledge of this technology is northern Indian before 8 BCE is very bleak. The iron artifacts that were found in West Uttar Pradesh, ಅಲ್ಲಿಗೆ ನಾವು ನೋಡ್ಬೋದಾಗಿದೆ, support this observation. So in Uttar Pradesh, Antraji Kera is a particular place we can observe this. Okay, let us see now this. Now this means we see. So dear students, let us start now political system. The southeast geographical edge during the final stage of Rigveda now became the central location of Aryans. ಇಲ್ಲಿ ದ ಸೌತ್ ಈಸ್ಟ್ ಜಿಯೋಗ್ರಫಿಕಲ್ ಏಜ್ ಅಂತ ಏನು ಕರೀತಾ ಇದ್ದೇವೆ ಅಂದರೆ ಋಗ್ವೇದದ ಅಂತಿಮ ಘಟ್ಟದಲ್ಲಿ ಯಾವುದು ಆರ್ಯರ ಆಗ್ನೇಯ ದಿಕ್ಕನ್ನು ಕರೀತಾ ಇದ್ದೇವೆ. ಅಂದರೆ ಇಲ್ಲಿ ಬರ್ತಕ್ಕಂಥ ಸೌತ್ ಈಸ್ಟ್ ಜಿಯೋಗ್ರಫಿಕಲ್ ಏಜ್ ಅಂತ ಕರೀತಾ ಇದ್ದೇವೆ. ಭೌಗೋಳಿಕವಾಗಿರ್ತಕ್ಕಂಥ ಏನು ಆಗ್ನೇಯ ದಿಕ್ಕಿದೆ ಅದು ಭಾಳಷ್ಟು ಭೌಗೋಳಿಕ ಒಂದು ತುದಿಯಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಈಗ ಅದು ಮಧ್ಯಪ್ರದೇಶವಾಗಿ ಬದಲಾವಣೆ ಆಗ್ತಾ ಇದೆ. ದ ಸೌತ್ ಈಸ್ಟ್ ಜಿಯೋಗ್ರಫಿಕಲ್ ಏಜ್ ಡ್ಯೂರಿಂಗ್ ದ ಫೈನಲ್ ಸ್ಟೇಜ್ ಆಫ್ ಋಗ್ವೇದ, ಅದು ಋಗ್ವೇದದ ಕೊನೆಯ ಒಂದು ಭಾಗದಲ್ಲಿ ಅಥವಾ ಸ್ಟೇಜ್ನಲ್ಲಿ ಏನಾಗಿತ್ತು ಅಂತ ಘಟ್ಟದಲ್ಲಿ ಅದು ಏನಾಗಿತ್ತು ಅಂತಂದರೆ ಒಂದು ತುದಿಯ ಪ್ರದೇಶವಾಗಿತ್ತು. ಆದರೆ ಆಫ್ಟರ್ ದ್ಯಾಟ್ ಇಟ್ ಬಿಕೇಮ್ ಅ ಸೆಂಟ್ರಲ್ ಲೊಕೇಶನ್, ಅದು ನಂತರ ಮಧ್ಯಪ್ರದೇಶವಾಯಿತು ಅಂತ ಹೇಳ್ತಾ ಇದ್ದಾರೆ. ದಿಸ್ ಪ್ಲೇಸ್ ವಾಸ್ ಇನ್ಹ್ಯಾಬಿಟೆಡ್ ಬೈ ಕುರು. ಈ ಒಂದು ಸ್ಥಳದಲ್ಲಿ ನಾವು ಕೆಲವೊಂದಿಷ್ಟು ಬುಡಕಟ್ಟುಗಳನ್ನು ನೋಡ್ಬೋದಾಗಿತ್ತು. ಆ ಬುಡಕಟ್ಟುಗಳು ಯಾವುವು ಅಂತಂದರೆ ಕುರು ಅಂತ ಕರೀತಾ ಇದ್ದೇವೆ. ಕುರು ಆದ ನಂತರ ಬರ್ತಕ್ಕಂಥದ್ದು ಪಾಂಚಾಲ, ವಶ, ಉಶಿನ. ದೀಸ್ ಆರ್ ದ ಮೇನ್ ಟ್ರೈಬ್ಸ್ ವಿ ಕ್ಯಾನ್ ಫೌಂಡ್ ಹಿಯರ್. ಈ ಎಲ್ಲ ಒಂದು ಟ್ರೈಬ್ಸ್ಗಳಲ್ಲಿ ಬದುಕ್ತಾ ಇದ್ದು. ದ ಪ್ರೆಸೆಂಟ್ ಕುರುಕ್ಷೇತ್ರ ವಾಸ್ ದ ಹ್ಯಾಬಿಟೇಟ್ ಆಫ್ ಕುರು ಟ್ರೈಬ್. ಈಗ ನಾವು ಕುರುಕ್ಷೇತ್ರ ಅಂತ ಕರೀತಾ ಇದ್ದೇವೆ. ಆ ಕುರುಕ್ಷೇತ್ರ ಅಂತಕ್ಕಂಥದ್ದು ಮೊದಲಿಗೆ ಕುರು ಜನಾಂಗದ ಅಥವಾ ಕುರು ಬುರುಕಟ್ಟಿನ ಜನಾಂಗರು ಅಲ್ಲಿ ವಾಸವಾಗಿದ್ದರು ಅಂತಕ್ಕಂಥ ವಿಚಾರ ನಮಗೆ ಗೊತ್ತಾಗುತ್ತೆ. ಕೋಸಲ ಆ್ಯಂಡ್ ವೈದೇಹ ಅಂತಕ್ಕಂಥದ್ದು ಇಲ್ಲಿನ ಕೋಸಲ ಅಂತ ಬರುತ್ತೆ ಮತ್ತು ವೈದೇಹ ಅಂತೇನು ಬರುತ್ತಲ್ಲ, ಈ ಎರಡೂ ಬುಡಕಟ್ಟುಗಳು ಸಹಿತ 6 ಜನರಿದ್ದ ಪ್ರದೇಶದಲ್ಲಿ ಪೂರ್ವ ತುದಿಯಲ್ಲಿದ್ದು ಅಂತಕ್ಕಂಥ ವಿಚಾರನ ಹೇಳ್ತಾರೆ. ಕೋಸಲ ಆ್ಯಂಡ್ ವೈದೇಹ ಟ್ರೈಬ್ಸ್ ಪ್ರೆಸೆಂಟ್ ಆ್ಯಟ್ ದ ಈಸ್ಟ್ ಎಂಡ್ ಆಫ್ ದ ಆರ್ಯನ್ಸ್ ಸೆಟಲ್ಮೆಂಟ್. ಆರ್ಯರ ಒಂದು ಉತ್ತರದಲ್ಲಿ ಅವರಿದ್ದರು ಅಂಥೇಳಿ, ಅಥವಾ ಪೂರ್ವ ದಿಕ್ಕಿನಲ್ಲಿ ಆರಿದ್ದರು. ಅವರ ಉತ್ತರ ದಿಕ್ಕಿನಲ್ಲಿ ಯಾರಿದ್ರು ಅಂತಂದರೆ
ಈ ಒಂದು ಕೋಸಲ ಮತ್ತು ವೈದೇಹ ಅಂತಕ್ಕಂಥ ಬುಡಕಟ್ಟುಗಳು ಇದ್ವು ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ದಟ್ ಮೀನ್ಸ್ ದೇ ವೇರ್ ಲಿವಿಂಗ್ ಇನ್ ದ ನಾರ್ತ್ ಈಸ್ಟ್ ಆಫ್ ಪ್ರೆಸೆಂಟ್ ಉತ್ತರ ಪ್ರದೇಶ್. ಅಂದರೆ ಈಗಿನ ಉತ್ತರ ಪ್ರದೇಶದ ಒಂದು ನಾರ್ತ್ ಈಸ್ಟ್ನಲ್ಲಿ ಅವರು ವಾಸವಾಗಿದ್ದರು ಅಂತೇಳಿ, ಅಂದರೆ ಈಶಾನ್ಯ ಭಾಗದಲ್ಲಿ ಅವರು ವಾಸವಾಗಿದ್ದರು ಅಥವಾ ಬಿಹಾರದ ನಾರ್ತ್ ಬಿಹಾರ್ ಏರಿಯಾಸ್ನಲ್ಲಿ ಅವರು ವಾಸವಾಗಿದ್ದರು. ಟ್ರೈಬ್ಸ್ ವೇರ್ ದ ಮೇಜರ್ ಕಂಟ್ರೋಲಿಂಗ್ ಆಫ್ ದ ಪೊಲಿಟಿಕಲ್ ಸಿಸ್ಟಮ್. ಈ ಒಂದು ವ್ಯವಸ್ಥೆಯಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ನಾವು ನಿಯಂತ್ರಿಸುವ ಪ್ರಧಾನ ಶಕ್ತಿ ಕೇಂದ್ರಗಳಾಗಿದ್ದವು. ಯಾವುದು ಅಂದರೆ ಬುಡಕಟ್ಟುಗಳೇ ಏನಾಗಿದ್ದವಪ್ಪ ಅಂದರೆ ಮುಖ್ಯ ರಾಜಕೀಯ ನಿಯಂತ್ರಿಸುವ ಪ್ರಧಾನ ಶಕ್ತಿ ಕೇಂದ್ರಗಳಾಗಿದ್ದವು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ವಿ ಗೋ ಟು ಸಿ ದ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹಿಯರ್. ಡ್ಯೂರಿಂಗ್ ಅಥರ್ವ ವೇದ ಪೆರೇಡ್ ಅಂಗಾಸ್ ವೇರ್ ಲಿವಿಂಗ್ ಇನ್ ದ ಈಸ್ಟ್ ಬಿಹಾರ್. ಇಲ್ಲಿ ಇಂಡೋ ಆರ್ಯನ್ ಜನರ ವಲಸೆಗೆ ಗಂಗಾ ನದಿ ದಂಡೆಗೆ ಬಂದರು ಅಂತ ಹೇಳ್ತಕ್ಕಂಥ ವಿಚಾರವನ್ನು ನೋಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಹಿಯರ್ ಡ್ಯೂರಿಂಗ್ ಅಥರ್ವ ವೇದ ಅಂದರೆ ಅಥರ್ವ ವೇದದ ಕಾಲದಲ್ಲಿ ಪಿರಿಯಡ್ ಆ್ಯಂಡ್ ಅಂಗಾಸ್ ವೇರ್ ಲಿವಿಂಗ್ ಇನ್ ದ ಈಸ್ಟ್ ಬಿಹಾರ್. ಇಲ್ಲಿ ಅಂಗರು ಅಂತಕ್ಕಂಥವರು ಈಸ್ಟ್ ಬಿಹಾರ್ನಲ್ಲಿ ಅಂದರೆ ಪೂರ್ವದ ಒಂದು ಏನು ಬಿಹಾರ್ ಅಂತ ಬರುತ್ತಲ್ಲ ಆ ಪೂರ್ವದ ಬಿಹಾರ್ನಲ್ಲಿ ಏನು ಮಾಡ್ತಾಯಿದ್ರು, ಅವರು ವಾಸವಾಗಿದ್ದರು. ಆ್ಯಂಡ್ ದ ಮಗಧ್ ಟ್ರೈಬ್ ಇನ್ ಅ ಸೆಂಟ್ರಲ್ ಬಿಹಾರ್. ಮತ್ತು ಈ ಮಗಧ್ ಅಂತಕ್ಕಂಥ ಒಂದು ಬುಡಕಟ್ಟು ಏನು ಮಾಡ್ತಾಯಿತ್ತು, ಮಧ್ಯದ ಬಿಹಾರದಲ್ಲಿ ವಾಸವಾಗಿದ್ದರು ಅಂಥೇಳಿ. ಸೌತ್ ಆಫ್ ದ ರಿವರ್ ಗಂಗಾ ದೀಸ್ ಟ್ರೈಬ್ಸ್ ವೇರ್ ಕನ್ಸಿಡರ್ಡ್ ಆ್ಯಸ್ ಎನಿಮೀಸ್ ಬೈ ದ ಸೇಜಸ್. ಇವರನ್ನ ಋಷಿಗಳು ಶತ್ರುಗಳೆಂದು ಪರಿಗಣಿಸ್ತಾ ಇದ್ದರು. ದ ಪಂಡ್ರಾಸ್ ಹೂ ವೇರ್ ಟು ದ ಈಸ್ಟ್ who were far east, the Andhras of the south were called untouchables. ಈ ಆಂಧ್ರದಲ್ಲಿರ್ತಕ್ಕಂಥ ಆಂಧ್ರದ ಏನು ದಕ್ಷಿಣದಲ್ಲಿರ್ತಕ್ಕಂಥ ಕೆಲವೊಂದು ಏನು ಬುಡಕಟ್ಟಿದ್ವು ಅವರನ್ನು ಬಹಿಷ್ಕೃತರೆಂದು ಹೇಳಲಾಗ್ತಾ ಇತ್ತು, ಅನ್ಟಚೇಬಲ್ಸ್ ಅಂತ ಹೇಳಲಾಗ್ತಾ ಇತ್ತು. ದೀಸ್ ಟ್ರೈಬ್ಸ್ ವೇರ್ ಸ್ಟಿಲ್ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ಆರ್ಯನ್ ವೇಸ್ ಆಫ್ ಲೈಫ್. ಈ ಯಾವುದೇ ಬುಡಕಟ್ಟುಗಳು ಆರ್ಯರ ಒಂದು ಜೀವನ ವಿಧಾನಗಳಿಂದ ಪ್ರಭಾವಿತವಾಗಿರಲಿಲ್ಲ ಮತ್ತು ಭಾಷೆಯಿಂದ ಸಹಿತ ಪ್ರಭಾವಿತವಾಗಿರಲಿಲ್ಲ. This means that the political system of tribes continued even during the time of ಅಥರ್ವ ವೇದ. ಇಲ್ಲಿ ಹೇಳ್ತಕ್ಕಂಥದ್ದು ಏನಪ್ಪ ಅಂದರೆ ಇಲ್ಲಿ ಅಥರ್ವ ವೇದದ ಕಾಲದಲ್ಲಿಯೂ ಸಹಿತ ಬುಡಕಟ್ಟುಗಳು ಸೃಷ್ಟಿಸಿಕೊಂಡಿದ್ದ ರಾಜಕೀಯ ವ್ಯವಸ್ಥೆ ಮುಂದುವರೆದಿತ್ತು ಅಂತಕ್ಕಂಥ ವಿಚಾರ ಗೊತ್ತಾಗುತ್ತೆ. ಲೆಟ್ ಅಸ್ ಸಿ ನೆಕ್ಸ್ಟ್ ದ ಅರಿವಲ್ ಆಫ್ ದ ಇಂಡೋ ಆರ್ಯನ್ ಟು ದ ಬ್ಯಾಂಕ್ಸ್ ಆಫ್ ರಿವರ್ ಗಂಗಾ. ಇಂಡೋ ಆರ್ಯ ಜನಾಂಗ ಜನರ ವಲಸೆ ಗಂಗಾ ನದಿಯ ಕಡೆಗೆ ಬಂದದ್ದು ಮತ್ತು ಇರಾನಿಯನರು ಅಂತ ಕರೀತೇವೆ ನಾವು. ಆ್ಯಂಡ್ ದ ಟ್ರೈನ್ಸ್ ಆಟ್ ದ ಇಂಡಿಯನ್ ಬಾರ್ಡರ್ ದ ವೆಸ್ಟ್ ಪಂಜಾಬ್ ಡ್ಯೂ ಟು ದೇರ್ ಇನ್ವೇಷನ್ಸ್. ದ ವೇದಿಕ್ ಟ್ರೈಬ್ಸ್ ವಿತ್ ದ ಸುಪೀರಿಯರ್ ಆರ್ಚರಿ ಆ್ಯಂಡ್ ದ ಚಾರಿಯರ್ಸ್ ಓನ್ ವರ್ ದ local tribes living on the banks of river Ganga. The usage of iron after 800 BCE has supported this victory ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ದ ಅರಿವಲ್ ಆಫ್ ಇಂಡೋ ಆರ್ಯನ್ ಜನಾಂಗದವರು ಏನು ಮಾಡ್ತಾರೆ, ಗಂಗಾ ನದಿಯ ದಂಡೆ ಕಡೆಗೆ ಏನು ಮಾಡ್ತಾರೆ, ವಲಸೆಗೆ ಬರ್ತಾರೆ. ಅದೇ ಸಮಯದಲ್ಲಿ ಇರಾನಿಯನರು ಭಾರತ ಗಡಿ ಪ್ರದೇಶ ಮತ್ತು ಪಶ್ಚಿಮ ಪಂಜಾಬಿಗೆ ಬಂದು ಅತಿಕ್ರಮಣ ಮತ್ತು ಯುದ್ಧಗಳಿಂದ ಆಗಿರಬಹುದು ಅಂತ ಹೇಳ್ತವೆ. ಅತಿಕ್ರಮಣ ಅಂತಕ್ಕಂಥ ಯುದ್ಧಗಳಿಂದ ಆಗಿರಬಹುದು. ವೈದಿಕ ಬುಡಕಟ್ಟುಗಳು ಬಿಲ್ಲು, ಬಾಣ ಮತ್ತು ಕುದುರೆ ರಥಗಳ ಸಹಾಯದಿಂದ ಗಂಗಾ ನದಿ ಪ್ರದೇಶದ ಆರ್ಯೇತರ ಬುಡಕಟ್ಟುಗಳ ಮೇಲೆ ತಮ್ಮ ಗೆಲುವನ್ನು ಪಡೆದರು. ಅದು ಸಾಮಾನ್ಯ ಶಕೆ ಪೂರ್ವ 800 ನಂತರದಲ್ಲಿ ಕಬ್ಬಿಣದ ಬಳಕೆ ಈ ಗೆಲುವಿಗೆ ಸಹಾಯ ಮಾಡಿದೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ ದಿಸ್ ಲಾಸ್ಟ್ ಪ್ಯಾರಾಗ್ರಾಫ್ ದ ಇಂಪ್ರೂವ್ಡ್ ಮಿಲಿಟರಿ ಪವರ್ ಆಫ್ ವೇದಿಕ ಟ್ರೈಬ್ಸ್. ಈ ಯಾವಾಗ ಬುಡಕಟ್ಟುಗಳಲ್ಲಿ ಅಂದರೆ ಬುಡಕಟ್ಟಿನ ಒಂದು ಸೈನ್ಯದ ಸಾಮರ್ಥ್ಯಗಳಲ್ಲಿ ಯಾವಾಗ ಭಾಳಷ್ಟು ಸೈನಿಕ ಶಕ್ತಿ ಹೆಚ್ಚಾಗ್ತಾ ಹೋಗ್ತದೆ, ದ ಇಂಪ್ರೂವ್ಡ್ ಮಿಲಿಟರಿ ಪವರ್ ಆಫ್ ವೇದಿಕ ಹೆಲ್ಪ್ಡ್ ದೆಮ್ ಟು ಎಕ್ಸ್ಟೆಂಡ್ ದೇರ್ ಜಿಯೋಗ್ರಫಿಕಲ್ ಲಿಮಿಟ್ಸ್. ಅವರು ಆವಾಗ ಭೌಗೋಳಿಕವಾಗಿರ್ತಕ್ಕಂತಹ ಒಂದು ವಿಸ್ತರಣೆಯಲ್ಲಿ ಭಾಳಷ್ಟು ವಿಸ್ತರಣೆ ಆಗ್ತಾ ಹೋಗುತ್ತೆ ಅಂತ ಹೇಳಿಬಿಟ್ಟು, ಆ್ಯಸ್ ಅ ರಿಸಲ್ಟ್ ಇದರ ಪರಿಣಾಮವಾಗಿ ಪವರ್ಫುಲ್ ಕಿಂಗ್ಶಿಪ್ಸ್ ಎಮರ್ಜ್ಡ್. ಆವಾಗ ಬಹಳ ಬಲಿಷ್ಠವಾಗಿರ್ತಕ್ಕಂತಹ ರಾಜಪ್ರಭುತ್ವಗಳು ರೂಪುಗೊಂಡವು ಅಂತಕ್ಕಂಥದ್ದು. ಅ ಕಿಂಗ್ ಈಸ್ ಡಿಸ್ಕ್ರೈಬ್ಡ್ ಇನ್ ದ ಅಥರ್ವ ವೇದಾಸ್. ಈ ಒಂದು ಅಥರ್ವ ವೇದದಲ್ಲಿ ರಾಜನನ್ನು ಈ ರೀತಿಯಾಗಿ ವರ್ಣನೆ ಮಾಡಲಾಗಿದೆ. ದ ಒನ್ ಹೂ ರೂಲ್ಸ್ ಆಲ್ ಈಸ್ ಲೈಕ್ ಅ ಗಾಡ್ ಇನ್ ಅ ಹ್ಯೂಮನ್ ಫಾರ್ಮ್. ಅಂದರೆ ಈ ನರರಲ್ಲಿ ಯಾರು ರಾಜನಾಗಿದ್ದಾನೆ ಅವನನ್ನು ದೇವರು ಅಂತ ಹೇಳಿ ಭಾವಿಸಲಾಗ್ತಾ ಇತ್ತು. ದ ಒನ್ ಹೂ ರೂಲ್ಸ್ ಆಲ್, ಎಲ್ಲರನ್ನ ಆಳ್ತಕ್ಕಂಥವ್ನು ಯಾರಾಗಿದ್ದ, ಈಸ್ ಲೈಕ್ ಅ ಗಾಡ್, ಆತ ದೇವರಂತೆ ಇನ್ ಹ್ಯೂಮನ್ ಫಾರ್ಮ್, ನರರಲ್ಲಿ ಅಥವಾ ಮನುಷ್ಯರಲ್ಲಿ ಅಂಥೇಳಿ.
As the accumulation of wealth and power increased, attempts were made in levels the king as equal to the god. ಮತ್ತು ಯಾವಾಗ ಸಂಪತ್ತು ಇನ್ನೂ ಹೆಚ್ಚಿಗೆ ಆಗ್ತಾ ಹೋಯಿತು ಆವಾಗ ಏನಾಯಿತು ಅಂದರೆ ರಾಜನನ್ನು ದೇವರ ಸಮಾನವಾಗಿ ನೋಡಲಿಕ್ಕೆ ಆರಂಭ ಮಾಡಿದರು. ಮೋರ್ ರಿಫರೆನ್ಸ್ ಟು ಸಕ್ರಿಫೈಸಸ್ ಟ್ಯಾಕ್ಸಸ್ ಆ್ಯಂಡ್ ಗಿಫ್ಟ್ಸ್ ಅಕ್ಯೂರ್ ಆಟ್ ದ ಸ್ಟೇಜ್. ಇಲ್ಲಿ ಹೆಚ್ಚಾಗಿ ತ್ಯಾಗಗಳು ಮತ್ತು ತೆರಿಗೆಗಳು ಮತ್ತು ಇಲ್ಲಿ ಕೊಡುಗೆಗಳು ಇನ್ನೂ ಹೆಚ್ಚಾಗಿ ಇಲ್ಲಿ ನಮಗೆ ಕಂಡುಬರ್ತವೆ, ಹೆಚ್ಚಾಗಿ ಕೊಡ್ತಕ್ಕಂಥದ್ದು ಕಂಡುಬರುತ್ತೆ. ಮೆನಿ ಕಾಂಪ್ಲೆಕ್ಸ್ ಆ್ಯಂಡ್ ವೆಲ್ತ್ ಇಂಡಿಕೇಟಿಂಗ್ ರಿಚುವಲ್ ಗ್ರೇವ್ ಅರೌಂಡ್ ದ ಕಿಂಗ್. ಇಲ್ಲಿ ಭಾಳಷ್ಟು ಸಂಕೀರ್ಣವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಶ್ರೀಮಂತಿಕೆಯನ್ನು ಸೂಚಿಸುವ ಆಚರಣೆಗಳು ಬೆಳೆದು ಬಂದವು ಅಂಥೇಳಿ. ಅ ಕೊರೋನೇಷನ್ ಸೆರೆಮನಿ ಟು ಮಾರ್ಕ್ ದ ಅಸೆಂಡೆನ್ಸ್ ಆಫ್ ದ ಥ್ರೋನ್ ಬೈ ದ ಕಿಂಗ್ ಕಾಲ್ಡ್ ರಾಜಸೂಯ ಅಂತ ಕರೀತಾ ಇದ್ದೇವೆ. ಇಲ್ಲಿ ಯಾವಾಗ ರಾಜಸೂಯ ಅಂತಕ್ಕಂಥದ್ದು ಪಟ್ಟಾಭಿಷೇಕದ ಆಚರಣೆ ಹುಟ್ಟಿಕೊಂಡಿತ್ತು, ರಾಜನ ಒಂದು ಪಟ್ಟಾಭಿಷೇಕ ಅಂತಕ್ಕಂಥದ್ದು ಹುಟ್ಕೊಂಡಿತ್ತು. ಆ್ಯಂಡ್ ಆ್ಯಸ್ ಅ ಸಿಂಬಲ್ ಆಫ್ ಕಿಂಗ್ಸ್ ಪವರ್, ಇಲ್ಲಿ ರಾಜನ ಒಂದು ಶಕ್ತಿಗೆ ಅನುಸಾರವಾಗಿ ಅಥವಾ ಆತನ ಒಂದು ರಾಜನ ಒಂದು ಅಧಿಕಾರಕ್ಕೆ ಅನುಸಾರವಾಗಿ ಅಶ್ವಮೇಧ ಯಾಗ ಗೇನ್ಡ್ ಇಂಪಾರ್ಟೆನ್ಸ್. ಇಲ್ಲಿ ಅಶ್ವಮೇಧ ಯಾಗವನ್ನು ಸಹಿತ ಭಾಳಷ್ಟು ಮಹತ್ವ ಪಡೆದುಕೊಂಡಿತು ಅಂತಕ್ಕಂಥ ಒಂದು ವಿಚಾರವನ್ನು ನೋಡಿದ್ವಿ. ಲೆಟ್ ಅಸ್ ಸ್ಟಾರ್ಟ್ ನಾವು ರಿಲಿಜಿಯಸ್ ಸಿಸ್ಟಮ್. ಇಲ್ಲಿ ಧಾರ್ಮಿಕ ವ್ಯವಸ್ಥೆಯನ್ನು ನೋಡ್ತಾ ಸಾಗ್ತಾ ಇದ್ದೇವೆ. ಇನ್ ದಿಸ್ ಸಿಸ್ಟಮ್ ದ ರಿಲಿಜಿಯಸ್ ಬಿಲೀಫ್ಸ್ ಅಂದರೆ ಧಾರ್ಮಿಕವಾಗಿರ್ತಕ್ಕಂತಹ ನಂಬಿಕೆಗಳು ಮತ್ತು ಆಚರಣೆಗಳು, ರಿಚುವಲ್ಸ್ ಅಂದರೆ ಆಚರಣೆಗಳು ಆಫ್ ಋಗ್ವೇದ ಕಂಟಿನ್ಯೂಡ್ ಅಲಾಂಗ್ ವಿತ್ ದ ಚೇಂಜಸ್. ಕೆಲವು ಬದಲಾವಣೆಗಳೊಂದಿಗೆ ಅವು ಮುಂದುವರಿದವು. ಆ್ಯಂಡ್ ಎಡಿಷನ್ಸ್ ಡ್ಯೂರಿಂಗ್ ದ ಪೋಸ್ಟ್ ಋಗ್ವೇದ ವೇದಿಕ್. ಇನ್ನೊಂದಿಷ್ಟು ರಿಚುವಲ್ಸ್ಗಳು, ಆಚರಣೆಗಳು ಮತ್ತು ಇನ್ನೊಂದಿಷ್ಟು ನಂಬಿಕೆಗಳು ಹುಟ್ಟುಕೊಂಡು ಅಂತ ಹೇಳ್ಬೋದು ಈ ಒಂದು ಉತ್ತರ ಋಗ್ವೇದ ಕಾಲದಲ್ಲಿ. ಆ್ಯಂಡ್ ರುದ್ರ ಆ್ಯಂಡ್ ವಿಷ್ಣು ಹ್ಯಾಡ್ ಗೇನ್ಡ್ ಅ ಸಿಗ್ನಿಫಿಕೆಂಟ್ ಪೊಸಿಷನ್ ಅಂಡರ್ ಡ್ಯೂರಿಂಗ್ ದಿಸ್ ಋಗ್ವೇದಿಕ್ ಪೀರಿಯಡ್. ಇಲ್ಲಿ ವಿಷ್ಣು ಮತ್ತು ರುದ್ರ ಅಂತಕ್ಕಂಥ ಎರಡು ದೇವತೆಗಳು ಭಾಳಷ್ಟು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡರು ಅಂತ ಹೇಳಿಬಿಟ್ಟು ದೇ ಬಿಕೇಮ್ ಇಂಪಾರ್ಟೆಂಟ್ ಗಾಡ್ಸ್ ಅಲಾಂಗ್ ದ ವೈದಿಕ ಗಾಡ್ಸ್. ಈ ಒಂದು ವೈದಿಕ ಒಂದು ದೇವರುಗಳಲ್ಲಿ ಭಾಳಷ್ಟು ಪ್ರಮುಖ ಸ್ಥಾನವನ್ನು ಪಡೆದುಕೊಂಡರು ಅಂತ ಹೇಳಿಬಿಟ್ಟು. ಆ್ಯಂಡ್ ವೆನ್ ಬ್ರಾಹ್ಮನ್ಸ್ ಡೆವಲಪ್ಡ್ ಅಪೆಂಡಿಂಗ್ ಟು ದ ವೇದಾಸ್ ದೇರ್ ಆರ್ ನೋ ಡೈರೆಕ್ಟ್ ರೆಫರೆನ್ಸ್ ಟು ದ ವಿಷ್ಣುಸ್ ಇನ್ಕ್ರಿನೇಷನ್ಸ್. ಇಲ್ಲಿ ಬ್ರಾಹ್ಮಣರು ಏನು ಮಾಡಕತ್ತರು ಅಂತಂದರೆ ಈ ಬ್ರಾಹ್ಮಣಗಳ ಕಾಲಕ್ಕೆ ಇವರು ವೈದಿಕ ದೇವತೆಗಳ ಸಾಲಿನಲ್ಲಿ ಪ್ರಮುಖರಾಗಿದ್ದರು ಅಂಥೇಳಿ. ವಿಷ್ಣುವಿನ ಅವತಾರಗಳ ಬಗ್ಗೆ ನೇರ ಉಲ್ಲೇಖಗಳಿಲ್ಲ. ಇಲ್ಲಿ ರುದ್ರನು ಸ್ಥಳೀಯ ದೇವತೆಗಳನ್ನು ಒಳಗುವ ಮೂಲಕ ಅವುಗಳಿಗಿದ್ದ ಪುರಾಣ ಕಥನಗಳನ್ನ ಏನು ಮಾಡ್ತಾರೆ, ಇಲ್ಲಿ ಶಕ್ತಿಗಳನ್ನು ತನ್ನದಾಗಿಸಿಕೊಂಡು ಎನ್ನಲಾಗಿದೆ ಅಂಥೇಳಿ ಹೇಳ್ತಾ ಇದ್ದಾರೆ. ಇದು ರುದ್ರ ಆಲ್ಸೋ ಟುಕ್ ಓವರ್ ದ ಲೆಜೆಂಡ್ಸ್ ಆ್ಯಂಡ್ ದ ಮೈಥಾಲಜಿ ಆಫ್ ದೆಮ್ unto himself. It was believed all the things that happened in the world are the result in the yajnas, and such notions were incorporated into the Puranas, mythological stories. ಇಲ್ಲಿ ಪುರಾಣಗಳನ್ನ ನಾವು ನೋಡ್ಬೋದಾಗಿದೆ. ಇನ್ನು ಕೊನೆಯದಾಗಿರ್ತಕ್ಕಂಥದ್ದು ಆ್ಯಂಡ್ ಉಪನಿಷತ್ಸ್ ನ್ಯೂ ಕಾನ್ಸೆಪ್ಟ್ಸ್ ಲೈಕ್ ಕರ್ಮ ಆ್ಯಂಡ್ ರೀಬರ್ತ್ ಆಫ್ ಸೋಲ್ ಮತ್ತು ಪುನರ್ಜನ್ಮ, ಆತ್ಮಗಳ ಪುನರ್ಜನ್ಮ ಅಂತಕ್ಕಂಥ ವಿಚಾರವಾಗಿ ನಾವಿಲ್ಲಿ ಏನು ನೋಡ್ಬೋದಾಗಿದೆ. ಕ್ರಿಯೇಟೆಡ್ ದಿಸ್ ಆ್ಯಡೆಡ್ ದ ಪ್ಲೇಸ್ ಆಫ್ ದ ಪರ್ಸನ್ ಇನ್ ದ ಕಾಸ್ಟ್ ಸಿಸ್ಟಮ್. ಇದು ಮನುಷ್ಯನನ್ನು ಒಂದು ಜಾತಿ ವ್ಯವಸ್ಥೆಗೆ ಮುಂದುವರಿಸಲು ಅಥವಾ ನಿರ್ಣಯವನ್ನು ಮಾಡಲಿಕ್ಕೆ ಭಾಳಷ್ಟು ಸಹಾಯ ಆಯಿತು ಅಂತಕ್ಕಂಥದ್ದು. ದಿಸ್ ಬಿಕೇಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಫಿಲಾಸಫಿಕಲ್ ಬೇಸ್ ಫಾರ್ ದ ಕಂಟಿನ್ಯೂಯೇಷನ್ ಆಫ್ ದ ಕಾಸ್ಟ್ ಸಿಸ್ಟಮ್ ಇನ್ ದ ಇನ್ಸ್ಟಿಟ್ಯೂಷನಲೈಸ್ಡ್ ಫಾರ್ಮ್ ಅಂತ ಹೇಳ್ತಾ ಇದೆ. ನಾವು ಸಾಂಸ್ಥಿಕ ರೂಪದಲ್ಲಿ ಈ ಒಂದು ಜಾತಿ ವ್ಯವಸ್ಥೆ ಬೆಳಕಿಗೆ ಭಾಳಷ್ಟು ಸಹಾಯ ಆಯಿತು ಅಂತಕ್ಕಂಥ ವಿಚಾರ ನೋಡಿದ್ವಿ. ಸೊ ಫ್ರೆಂಡ್ಸ್, ಇಲ್ಲಿವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ.